ಹಾಲೆಲೂಯ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ, ತಂದೆಯಾದ ದೇವರ ಪರಿಶುದ್ಧ ನಾಮದಲ್ಲಿ ನಮ್ಮನ್ನು ನಾನು ವಂದಿಸ್ತೇನೆ. ಕಳೆದು ಹೋದಂಥ ದಿನಗಳಲ್ಲಿ ನಾವು ಅನೇಕ ಈ ವಿಡಿಯೋಗಳನ್ನು ನಾವು ಕೇಳಿದ್ದೇವೆ. ಸತ್ಯವೇದ ಭಾಗದಲ್ಲಿರ್ತಕ್ಕಂಥ ಅನೇಕ ರಹಸ್ಯಗಳನ್ನು ದೇವರು ನಮಗೆ ತಿಳಿದುಕೊಳ್ಳಿಕ್ಕಾಗುವಂಥ ರೀತಿಯಲ್ಲಿ, ಅದ್ಭುತವಾದಂಥ ರೀತಿಯಲ್ಲಿ ದೇವರು ನಮ್ಮನ್ನು ನಡೆಸ್ತಾ ಬಂದಿದ್ದಾನೆ. ಮತ್ತು ನೀವು ಕೇಳಿದ್ದೀರಿ ಎಷ್ಟೋ ಜನ. ಇವತ್ತಿನ ದಿವಸದಲ್ಲಿ ಸಹ ಈ ರಾತ್ರಿಯಲ್ಲಿ ನಾವು ದೇವರ ವಾಕ್ಯ ಕೇಳಲಿಕ್ಕೆ ದೇವರು ನಮಗೆ ಒಳ್ಳೆಯ ಬಲ ಕೊಡಲಿ, ಆಸಕ್ತಿ ಕೊಡಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕೆ ನಮಗೆ ಆಸಕ್ತಿ ಇರಲಿ. ಮತ್ತು ಈ ವಾಕ್ಯ ಭಾಗವನ್ನು ಕೇಳುವಾಗ ಸಂಪೂರ್ಣ ಕೇಳಲಿಕ್ಕೆ ನಾನು ನಿಮ್ಮಲ್ಲಿ ಕೇಳಿಕೊಡ್ತೇನೆ. ಯಾಕಂದರೆ ಎಲ್ಲಾದರೂ ಸ್ವಲ್ಪ ಹೊತ್ತು ಕೇಳಿ ನೀವು ಮರೆತು ಹೋಗುವಂಥದ್ದಲ್ಲ. ನೀವು ಬಹಳ ಸಾರಿ ಏನು ಗೊತ್ತಾ, ಈ ಸತ್ಯವೇದ ಓದಿದ್ದೀರಿ, ಆದರೆ ಇದರಲ್ಲಿರ್ತಕ್ಕಂಥ ರಹಸ್ಯನೇ ಬೇರೆಯಾಗಿರ್ತದೆ. ಆದರೆ ಅದು ನಮಗೆ ಅರ್ಥ ಆಗೋದಿಲ್ಲ. ಅದಕ್ಕೆ ದೇವರಾತ್ಮ ನಮಗೆ ತಿಳಿಯಪಡಿಸಿದಾಗ ಮಾತ್ರ ಇದು ನಾವು ಗ್ರಹಿಸಲಿಕ್ಕೆ ಸಾಧ್ಯ ಉಂಟು. ಇವತ್ತು ದಿವಸ ನಾವು ಸ್ವಲ್ಪ ಹೊತ್ತು ದೇವರ ವಾಕ್ಯ ಕೇಳಲಿಕ್ಕಾಗುವ ಹಾಗೆ ಹಳೆಯ ಒಡಂಬಡಿಕೆಯಲ್ಲಿ ವಿಮೋಚನೆಯ ಕಾಂಡ 33ನೇ ಅಧ್ಯಾಯ 12ನೇ ವಚನದಿಂದ ಈ 16 ವಚನಗಳವರೆಗೆ ನಾವು ಸ್ವಲ್ಪ ಹೊತ್ತು ನೋಡೋಣ. ಮತ್ತು ಮುಂದಿನ ವಾಕ್ಯ ಭಾಗ ಏನಂತ ನಾವು ಸ್ವಲ್ಪ ತಿಳ್ಕೊಳ್ಳೋಣ. 33 ವಿಮೋಚನೆ ಕಾಂಡ 33 12ರಿಂದ 16ರವರೆಗೆ. ಮೋಶೆ ಯೆಹೋವನಿಗೆ, ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆ ಅಷ್ಟೇ. ನನ್ನ ಸಂಗಡ ಯಾರನ್ನು ಕಳಿಸುವೆಯೋ ಅದನ್ನು ನನಗೆ ತಿಳಿಸಲಿಲ್ಲ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು, ನಿನಗೆ ನನ್ನ ದಯೆ ದೊರಕಿತೆಂದು ನೀನು ನನಗೆ ಹೇಳಿದೆಯಲ್ಲ. ನನಗೆ ನಿನ್ನ ದಯೆ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು. ಆಗ ನಿನ್ನ ದಯೆ ನನಗೆ ದೊರೆಯಿತೆಂದು ನನಗೆ ತಿಳಿದಿರುವುದು. ಈ ಜನವು ನಿನ್ನ ಪ್ರಜೆಯೆಂದು ಜ್ಞಾಪಕ ಮಾಡಿಕೋ ಎಂದು ಅರಿಕೆ ಮಾಡಿದನು. ಅದಕ್ಕೆ ಯೆಹೋವನು, ನಾನೇ ನಿಮ್ಮ ಜೊತೆಯಲ್ಲಿ ಬಂದು ನಿಮಗೆ ವಿಶ್ರಾಂತಿಯನ್ನು ಉಂಟು ಮಾಡುವೆನು ಅಂದನು. ಅದಕ್ಕೆ ಮೋಶೆ, ನೀನೇ ನಮ್ಮ ಸಂಗಡ ಬಾರದೆ ಹೋದರೆ ನಮ್ಮನ್ನು ಇಲ್ಲಿಂದ ಹೋಗಗೊಡಿಸಬಾರದು. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂಬುದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಬೇರೆ ಯಾತರಿಂದ ತಿಳಿದು ಬರುವುದು. ಇದರಿಂದ ನಾನು ನಿನ್ನ ಪ್ರಜೆಗಳಾದ ಇವರು ಭೂಮಿಯಲ್ಲಿರುವ ಬೇರೆ ಎಲ್ಲ ಜನಾಂಗಗಳಿಗಿಂತಲೂ ವಿಶೇಷವಾಗಿದ್ದೇವೆಂಬುದು ತೋರು ಬರುವುದು ಅಂದನು ಅಂತಕ್ಕಂಥದ್ದೇ. ದೇವರ ವಾಕ್ಯ ಭಾಗವನ್ನು ನಮ್ಮೆಲ್ಲರ ಆತ್ಮಧ್ಯಾನಕ್ಕಾಗಿ ಆಶೀರ್ವಾದ ಮಾಡಲಿ. ಕರ್ತನಲ್ಲಿ ಪ್ರಿಯರೇ, ನಾವು ನೋಡ್ತೇವೆ ಮೋಶೆಯ ವಿಷಯದಲ್ಲಿ ಅದ್ಭುತವಾದಂಥ ಈ ವಾಕ್ಯ ಭಾಗವನ್ನು ದೇವರು ನಮಗೆ ಕೇಳಲಿಕ್ಕೆ ಸಹಾಯ ಮಾಡಲಿ. ಆವತ್ತಿನ ದಿವಸ ಇಸ್ರಾಯೇಲರು ಮಹಾಪಾಪವನ್ನು ಮಾಡಿದರು. ಬಾಳನಿಗೆ ಆರಾಧನೆ ಮಾಡಿ, ಆ ಬಸವನಿಗೆ ಪೂಜೆ ಮಾಡಿ ದೇವರ ಕೋಪವನ್ನು ಅವರು ಕಟ್ಟಿಕೊಂಡಿದ್ದರು. ಆವತ್ತಿನ ದಿವಸ ದೇವರ ಕೋಪಕ್ಕೆ ಗುರಿಯಾದರು. ಇವರು ಮಹಾಪಾಪ ಮಾಡಿದ್ದೀರಿ ಎಂಬುದಾಗಿ ಮೋಶೆ ಜನರಿಗೆ ಹೇಳಿದ. ಆರೋನನ ಕೈಯಿಂದ ಆ ಬಂಗಾರದ ಬಸವನ ಮೂರ್ತಿಯನ್ನು ಮಾಡಿಕೊಂಡು ಇಸ್ರಾಯೇಲರು ಅವತ್ತಿನ ದಿವಸ ಅವರು ಮನ ಬಂದ ಹಾಗೆ ಅವತ್ತು ದಿವಸ ಕುಣಿದಾಡಿದರು. ಮೋಶೆ ಅವತ್ತಿನ ದಿವಸ ಎಲ್ಲಿದ್ದ ಗೊತ್ತಾ? ಆವತ್ತಿನ ದೇವರ 10 ಆಜ್ಞೆಗಳನ್ನು ಬರೆಸಿಕೊಂಡು ಬರುವುದಕ್ಕೋಸ್ಕರವಾಗಿ ಆತನು ಬೆಟ್ಟವನ್ನು ಹತ್ತಿದ್ದ, ದೇವರ ಸನ್ನಿಧಾನದಲ್ಲಿದ್ದ. ಬರುವಷ್ಟರೊಳಗಾಗಿ ಇವರೆಲ್ಲರೂ ಆ ಬಸವನ ಮೂರ್ತಿಯ ಮುಂದೆ ಕುಣಿದಾಡುತ್ತಾ ಜನರು ಕುಳಿತಿದ್ದರು ಎಂಬುದಾಗಿ ನಾವು ನೋಡ್ತೇವೆ. ಸೊ ಇದು ಇಲ್ಲಿ ನಾವು ನೋಡ್ತೇವೆ. ಇದೇ 32ನೇ ಅಧ್ಯಾಯ 30 ವಚನದಲ್ಲಿ, ನೀವು ಮಹಾಪಾಪ ಮಾಡಿದ್ದೀರಿ, ಆದರೂ ನಾನು ಬೆಟ್ಟವನ್ನು ಹತ್ತಿ ಯೆಹೋವನ ಸನ್ನಿಧಿಗೆ ಹೋಗುವೆನು. ಒಂದು ವೇಳೆ ನೀವು ಮಾಡಿದ ಪಾಪಕೃತ್ಯಕ್ಕೆ ಕ್ಷಮಾಪಣೆ ಮೂಲಕ ದೊರಕಿತು ಎಂದು ಹೇಳಿದರು. ಇಸ್ರಾಯೇಲಿಗೆ ಹೇಳ್ತಾ ಇದ್ದಾನೆ ಮೋಶೆ, ಏನು ಗೊತ್ತಾ? ನೀವು ಮಹಾಪಾಪ ಮಾಡಿದ್ದೀರಿ, ಬಸವನ ಮೂರ್ತಿಯನ್ನು ಮಾಡಿಕೊಂಡು ಕುಣಿದಾಡಿದರಲ್ಲ, ಇದೇ ನಮ್ಮನ್ನು ಐಗುಪ್ತ ದೇಶದಿಂದ ಬಿಡಿಸಿಕೊಂಡು ಬಂದದ್ದು ಇದೇ ದೇವರು ಎಂಬುದಾಗಿ ನೀವು ತಿಳ್ಕೊಂಡಿದ್ದೀರಲ್ಲ, ಇದು ನೀವು ಮಹಾಪಾಪ ಮಾಡಿದ್ದೀರಿ. ಅದಕ್ಕೋಸ್ಕರವಾಗಿ ದೇವರು ನಿಮ್ಮ ಜೊತೆಯಲ್ಲಿ ಇಲ್ಲ. ಈಗ ನಿಮ್ಮ ಪಾಪ ಯಾವ ರೀತಿಯಿಂದ ಕ್ಷಮಿಸಬೇಕು ನನಗೆ ಗೊತ್ತಿಲ್ಲ.
ದೇವರು ಬೆಟ್ಟಕ್ಕೆ ಇನ್ನೊಂದು ಸಾರಿ ನಾವು ಹೋಗ್ತೇನೆ, ಹೋಗಿ ನಿಮಗೋಸ್ಕರವಾಗಿ ನಿಮ್ಮ ಪಾಪ ಕ್ಷಮಾಪಣೆಗೋಸ್ಕರವಾಗಿ ಇನ್ನೊಂದು ಸಾರಿ ನಾನು ಹೋಗಿ ದೇವರ ಸನ್ನಿಧಾನದಲ್ಲಿ ಬೇಡಿಕೊಳ್ಳುತ್ತೇನೆ ಎಂಬುದಾಗಿ ಹೇಳಿದ. ಅದಕ್ಕೆ ಮೋಶೆ ಆ ಬೆಟ್ಟವನ್ನು ಹತ್ತಿ ದೇವರಿಗೆ ಏನು ಗೊತ್ತು ಹೇಳ್ತಾರಂತಾರೆ, ಅಯ್ಯೋ ಅಯ್ಯೋ ಈ ಜನರು ಮಹಾಪಾಪ ಮಾಡಿದ್ದಾರೆ, ಚಿನ್ನದ ದೇವರನ್ನು ಮಾಡಿಕೊಂಡಿದ್ದಾರೆ, ಆದರೂ ನೀನು ಕನಿಕರ ಬಿಟ್ಟು ಅವರ ಪಾಪ ಕ್ಷಮಿಸಬೇಕು ಸ್ವಾಮಿ. ನಿನಗೆ ವಿರುದ್ಧವಾಗಿ ನಿನ್ನ ಆಜ್ಞೆಗಳನ್ನು ಮೀರಿ ಅವರು ಪಾಪ ಮಾಡಿದ್ದಾರೆ ಸ್ವಾಮಿ, ಚಿನ್ನದ ದೇವರನ್ನು ಮಾಡಿಕೊಂಡು ಅದಕ್ಕೆ ದಯವಿಟ್ಟು ಕ್ಷಮಿಸಬೇಕು, ಕರುಣೆ ದಯ ತೋರಿಸಬೇಕು, ಇಲ್ಲವಾದ್ರೆ ಜೀವಬಾಧ್ಯರ ಪಟ್ಟಿಯಿಂದ ನನ್ನ ಹೆಸರು ತೆಗೆದುಹಾಕಿಬಿಡ್ಬೇಕು ಸ್ವಾಮಿ ಎಂಬುದಾಗಿ ಬೇಡ್ತಾ ಇದ್ದಾರೆ. ಇಸ್ರಾಯೇಲರಿಗೋಸ್ಕರವಾಗಿ, ಅವರ ಕ್ಷಮಾಪಣೆಗೋಸ್ಕರವಾಗಿ ತನ್ನ ಹೆಸರನ್ನು ಜೀವಬಾಧ್ಯರ ಪಟ್ಟಿಯಿಂದ ಅಳಿಸಿಬಿಡ್ಬೇಕು ಸ್ವಾಮಿ, ಒಂದು ವೇಳೆ ನೀನು ಅವರನ್ನು ಕ್ಷಮಿಸಲಾರದೆ ಹೋದರೆ ಎಂಬುದಾಗಿ ದೇವರ ಸಮೀಪಕ್ಕೆ ಹೋಗಿ ಬಂದು ಆ ಬೆಟ್ಟದ ಮೇಲೆ ದೇವರೊಂದಿಗೆ ಮಾತಾಡ್ತಿದ್ದಾನೆ. ಆದರೆ ದೇವರು ಹೇಳ್ತಾನೆ, ಯಾರ್ಯಾರು ನನ್ನ ಮಾತನ್ನು ಮೀರಿ ಪಾಪ ಮಾಡಿದ್ದಾರೋ ಅವರ ಹೆಸರು ಮಾತ್ರ ಜೀವಬಾಧ್ಯರ ಪಟ್ಟಿಯನ್ನು ಅಳಿಸಿಬಿಡ್ತೇನೆ. ಯಾರ್ಯಾರು ಪಾಪ ಮಾಡಿದ್ದಾರೋ ಅವರು ಮಾತ್ರ ನಾನು ಅಳಿಸಿಬಿಡ್ತೇನೆ ಎಂಬುದಾಗಿ ಮೋಶೆಗೆ ಹೇಳಿದ್ದಾರೆ. ಆದ್ದರಿಂದ ಆವತ್ತಿನ ದಿವಸ ಇಸ್ರಾಯೇಲ್ ಎಲ್ಲ ಜನಾಂಗದವರು ಏನು ಗೊತ್ತಾ, ದೇವರ ಮುಂದೆ ಅಪರಾಧಿಯಾಗಿ ನಿಂತರು. ಆ ಬಸವನ ಮೂರ್ತಿಯ ಮುಂದೆ ಕುಣಿದಾಡಿದ ನಿಮಿತ್ತವಾಗಿ, ಅದಕ್ಕೆ ಆರಾಧನೆ ಮಾಡಿದರ ನಿಮಿತ್ತವಾಗಿ, ಅದಕ್ಕೋಸ್ಕರವಾಗಿ ದೇವರು ಮೋಶೆಗೆ ಹೇಳ್ತಾ ಇದ್ದಾರೆ. ಏನಂತ 33ನೇ 1ನೇ ವಚನದ, ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಐಗುಪ್ತ ದೇಶದಿಂದ ಕರೆತಂದ ಜನರನ್ನು ನಿನ್ನ ಸಂಗಡ ಕರಕೊಂಡು ಈ ಸ್ಥಳವನ್ನು ಬಿಟ್ಟು ನಾನು ಅಬ್ರಹಾಮ್, ಇಸಾಕ್, ಯಾಕೋಬರಿಗೆ ನಿಮ್ಮ ಸಂತತಿಯವರಿಗೆ ಕೊಡುವೆನೆಂದು ಪ್ರಮಾಣ ಮಾಡಿಕೊಟ್ಟ ದೇಶಕ್ಕೆ ಹೊರಟು ಹೋಗು. ನಾನು ನಿನ್ನ ಮುಂದುಗಡೆಯಲ್ಲಿ ನನ್ನ ದೂತನನ್ನು ಕಳಿಸಿಕೊಡುತ್ತೇನೆ ಎಂಬುದಾಗಿ ಹೇಳ್ತಾ ಇದ್ದ. ಅದಕ್ಕೆ ಮೋಶೆ ಅವರು ಪಾಪ ಮಾಡಿದ್ದಾರೆ, ಯಾರು ಪಾಪ ಮಾಡಿದ್ದಾರೋ ನನಗೆ ವಿರುದ್ಧವಾಗಿ ಅವರು ಮಾತ್ರ ಜೀವಬಾಧ್ಯರ ಪಟ್ಟಿಯಿಂದ ಅಳಿಸಿಬಿಡ್ತೇನೆ, ಅವರಿಗೆ ನಾಶ ಮಾಡಿಬಿಡ್ತೇನೆ. ಅದಕ್ಕೇನು ಗೊತ್ತಾ, ನೀನಾದರೂ ಐಗುಪ್ತ ದೇಶದಿಂದ ಬಿಡಿಸ್ಕೊಂಡು ಬಂದಂಥ ಅವರನ್ನು ಅವರ ಸ್ವದೇಶವಾಗಿರ್ತಕ್ಕಂಥ ಕಾನಾನ ದೇಶಕ್ಕೆ ನೀನು ಕರೆದುಕೊಂಡು ಹೋಗು. ಆ ದೇಶದಲ್ಲಿರ್ತಕ್ಕಂಥ 7 ಸಾಮ್ರಾಜ್ಯಗಳಿವೆ. ಅವ್ರು ಯಾರ್ಯಾರು ಗೊತ್ತಾ ಅಂದ್ರೆ, ಕಾನಾನ್ಯರರ, ಅಮೋರಿಯರರ, ಹಿತ್ತಿಯರರ, ಪೆರುಜಿಯರ, ಹಿವ್ವಿಯರರ, ಯಬೂಸಿಯರರ. ಸೊ ಇವರೆಲ್ಲರಿಗೆ ಏನು ಮಾಡ್ತೇನೆ ಗೊತ್ತಾ, ಆ ದೇಶದಿಂದ ನಾನು ಹೊರಪಡಿಸುತ್ತೇನೆ, ಆ ದೇಶದಿಂದ ಓಡಿಸ್ತೇನೆ. ಆದರೆ 33ನೇ ಅಧ್ಯಾಯ 3ನೇ ವಚನದಲ್ಲಿ ಆದರೆ ನಾನು ನಿಮ್ಮ ಸಂಗಡ ಬರುವುದಿಲ್ಲ. ಯಾಕಂತಂದರೆ ನೀವು ನನ್ನ ಆಜ್ಞೆಗೆ ಬೊಗ್ಗದವರಾದುದರಿಂದ ನಾನು ದಾರಿಯಲ್ಲಿ ನಿಮ್ಮನ್ನು ಸಂಹರಿಸೇನು ಅಂದರು. ನಾನು ಇವತ್ತಿನ ದಿವಸ ಗೊತ್ತಾ ನಿಮ್ಮ ಜೊತೆಯಲ್ಲಿ ನಾ ಬರಲ್ಲ. ಯಾಕೆ ಗೊತ್ತಾ, ಒಂದು ವೇಳೆ ನೀವು ನನ್ನ ಆಜ್ಞೆ ಮೀರಿದವರೇ ಇದ್ದೀರಿ, ಒಂದು ವೇಳೆ ನಾನು ನಿಮ್ಮ ಸಂಗಡ ಒಂದು ವೇಳೆ ಬಂದರೆ ನೀವೇನು ಗೊತ್ತಾ, ನೀವು ನಾಶವಾಗಿ ಹೋಗ್ತೀರಿ. ನಿಮ್ಮ ಜೊತೆಯಲ್ಲಿ ನಾ ಬರುವುದಾದ್ರೆ ಗೊತ್ತಾ ನೀವು ನಾಶ. ಯಾಕಂದರೆ ನೀವು ನನ್ನ ಆಜ್ಞೆಗೆ ಬಗ್ಗದವರೇ, ನೀವು ಪದೇ ಪದೇ ತಿರುಗಿ ಬೀಳ್ತಕ್ಕಂಥವ್ರೆ. ಅದಕ್ಕೋಸ್ಕರವಾಗಿ ಏನು ಗೊತ್ತಂದ್ರೆ, ನಾನು ನಿಮ್ಮ ಜೊತೆಯಲ್ಲಿ ಒಂದೇಳೆ ಬಂದ ಅಂದ್ರೆ ಏನಾಯ್ತದೆ ಗೊತ್ತಾ, ನೀವು ದಾರಿಯಲ್ಲಿ ನಾಶ ಆಗ್ತೀರಿ, ನನ್ನ ಮುಂದೆ ನಿಲ್ಲಕ್ಕಾಗಲ್ಲ, ನನ್ನ ಮುಂದೆ ನೀವು ಸಹಿಸ್ಕೊಳ್ಳೋಕ್ಕಾಗಲ್ಲ. ಅದಕ್ಕೋಸ್ಕರವಾಗಿ ಏನು ಗೊತ್ತಾ, ನಾನು ನಿಮ್ಮ ಜೊತೆಯಲ್ಲಿ ಬರಲ್ಲ, ಆದರೆ ನನ್ನ ಸಹಾಯಕನನ್ನು ನಿನ್ನ ಜೊತೆಯಲ್ಲಿ ಕಳಿಸ್ಕೊಡ್ತೇನೆ, ಹೋಗು ಎಂಬುದಾಗಿ ಹೇಳಿ ಮೋಶೆಗೆ ಹೇಳಿದ. ಆಗ ಏನಂತ ಹೇಳ್ತಾನೆ ಗೊತ್ತಾ, ಯೆಹೋವನು ಮೋಶೆಗೆ ಹೀಗಂದನು, ನೀನು ಇಸ್ರಾಯೇಲಿಗೆ ಹೇಳಬೇಕಾದದು ಏನಂದರೆ, ನೀವು ನನ್ನ ಆಜ್ಞೆಗೆ ಬೊಗ್ಗದವರೇ, ನಾನು ಒಂದು ಕ್ಷಣ ಮಾತ್ರ ನಿಮ್ಮ ಮಧ್ಯದಲ್ಲಿ ಬರುವುದಾದರೆ ನೀವು ನಿರ್ಮೂಲವಾಗಿ ಹೋದಿರಿ, ನೋಡಿಕೊಳ್ಳಿರಿ. ಆದ ಕಾರಣ ನಿಮ್ಮ ಆಭರಣಗಳನ್ನು ಈಗ ತೆಗೆದು ಬಿಡಿರಿ, ನಿಮಗೆ ನಾನು ಏನು ಮಾಡಬೇಕೆಂಬುದು ಆಲೋಚಿಸಿಕೊಳ್ಳುವೆರು. ಈಗ ನಿಮ್ಮ ಮೈ ತುಂಬ ಎಲ್ಲ ಬಂಗಾರ ಹಾಕ್ಕೊಂಡು ಕುಳಿತಿದ್ದೀರಲ್ಲ ಇಸ್ರಾಯೇಲರೇ, ನಿಮ್ಮ ಮನೆಯಲ್ಲಿ ನಿಮ್ಮ ಹೆಣ್ಣು ಮಕ್ಕಳು ನೀವುಗಳು ನಿಮ್ಮ ಶರೀರದ ಮೇಲೆ ಐಗುಪ್ತ ದೇಶದ ತಂದಿರತಕ್ಕಂಥ ಈ ಬಂಗಾರಗಳನ್ನು ಹಾಕ್ಕೊಂಡು ಕುಳಿತಿದ್ದೀರಲ್ಲ, ಅದಕ್ಕೆ ತೆಗೆದುಹಾಕಿಬಿಡಿರಿ. ಯಾಕಂದ್ರೆ ನೀವು ನನ್ನ ಆಜ್ಞೆಗೆ ಬೊಗ್ಗದವರಿದ್ದೀರಿ. ಒಂದು ವೇಳೆ ಕ್ಷಣ ಮಾತ್ರ ನಾನು ನಿಮ್ಮ ಮಧ್ಯದಲ್ಲಿ ಬಂದ ಅಂದರೆ ನೀವು ನಾಶವಾಗಿ ಹೋಗುತ್ತೀರಿ. ನಾನು ದಹಿಸುವಂಥ ಅಗ್ನಿ, ನೀವು ನನ್ನ ಮುಂದೆ ನಿಲ್ಲಕ್ಕಾಗಲ್ಲ. ಯಾಕಂದರೆ ನಿಮ್ಮ ಅಪರಾಧಗಳು ಅಪಾರ, ನೀವು ಮಾಡಿರ್ತಕ್ಕಂಥ ದ್ರೋಹ, ಅದರ ನಿಮಿತ್ತವಾಗಿ ಏನು ಗೊತ್ತಂದರೆ ನಾವೊಂದು ವೇಳೆ ನಿಮ್ಮ ಜೊತೆಯಲ್ಲಿ ಬಂದಾಗ ನೀವು ನಾಶವಾಗಿ ಹೋಗ್ತಿರಿದ್ದಾರೆ. ಅದಕ್ಕೋಸ್ಕರವಾಗಿ ನಾನು ಬರ್ತಾಯಿಲ್ಲ, ನನ್ನ ಸಹಾಯಕನನ್ನು ನಿನ್ನ ಬಳಿಗೆ ನಿಮ್ಮ ಸಂಗಡ ನಾನು ಕಳಿಸ್ಕೊಡ್ತೇನೆ, ನನ್ನ ದೂತನನ್ನು ನಿಮ್ಮ ಸಂಗಡ ನಾನು ಕಳಿಸಿಕೊಡ್ತೇನೆ ಅಂದು ಏನು ಹೇಳ್ತಾನೆ ಗೊತ್ತಂದ್ರೆ ಮೋಶೆಗೆ, ನೀವು ಹೋಗು, ಅವ್ರು ಕರ್ಕೊಂಡು ಹೋಗು. ಈ ಮಾತು ಕೇಳಿದ ಮೇಲೆ ಇಸ್ರಾಯೇಲ್ ಜನರೆಲ್ಲರೂ ನಾನು ನಿಮ್ಮ ಸಂಗಡ ಬರುವುದಿಲ್ಲ ಎಂಬುದಾಗಿ
ಯೆಹೋವನು ಹೇಳಿದಾಗ ಈ ಜನರು ದುಃಖಕರವಾದಂಥ ವಾಕ್ಯ ಕೇಳಿ ಮನಗುಂದಿದರು ಎಂಬುದಾಗಿ, ಗೋಳಾಡಿದರು ಎಂಬುದಾಗಿ 4ನೇ ವಚನ 33 ವಚನದಲ್ಲಿ ಬರೆಯಲ್ಪಟ್ಟೆ. ಒಂದು ವೇಳೆ ನೀ ನಮ್ಮ ಸಂಕಟ ಬರಲಾರದೆ ಹೋದರೆ ನಾವು ನಾಶವಾಗಿ ಹೋಗಿದ್ದೀವಿ ಮತ್ತು ಇದು ಬಹಳ ದುಃಖಕರವಾದಂಥ ಸಂಗತಿ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಯಾಕಂತಂದ್ರೆ ಇವರ ಆಜ್ಞೆಗಳು ಪದೇ ಪದೇ ಮೀರಿ ಹೋಗ್ತಕ್ಕಂಥವ್ರೆ. ಆದ್ದರಿಂದ ನೀನೇ ಅವ್ರ ಜೊತೆಯಲ್ಲಿ ಹೋಗಿ ನಡೆಸ್ಕೊಂಡು ಹೋಗು. ಅವ್ರ ಜೊತೆಯಲ್ಲೇನು ಗೊತ್ತಾ, ನಡೆಸ್ಕೊಂಡು ಹೋಗೋದಕ್ಕೋಸ್ಕರವಾಗಿ ನಾನು ಒಬ್ಬನನ್ನು ನಿಮಗೆ ಕಳಿಸಿಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಇಲ್ಲೇನು ಗೊತ್ತಾ, 12ನೇ ವಚನದಲ್ಲಿ ಬಹಳ ಅರ್ಥಗರ್ಭಿತವಾದಂಥ ಮಾತಿದೆ. ಒಂದು ವೇಳೆ ನಾನು ನಿಮ್ಮ ಜೊತೆಯಲ್ಲಿ ಬರುವುದಾದರೆ ನೀವು ದಾರಿಯಲ್ಲಿ ನಾಶವಾಗಿ ಹೋದಿರಿ. ಯೋಹಾನ ಬರೆದ ಸುವಾರ್ತೆ 1ನೇ ಅಧ್ಯಾಯ 18ನೇ ವಚನದಲ್ಲಿ ಬರೆದ ಹಾಗೆ, ದೇವರನ್ನು ಯಾರೂ ಎಂದೂ ಕಂಡಿಲ್ಲ, ಯಾವನು ಏಕಪುತ್ರನು ಸ್ವತಃ ದೇವರ ಎದೆಯಲ್ಲಿದ್ದಾನೆ ಆತನೇ ಇದನ್ನು ತಿಳಿಯಪಡಿಸಿದ್ದಾನೆ. ದೇವರನ್ನು ಯಾರೂ ಎಂದೂ ಕಂಡಲ್ಲ, ದೇವರನ್ನು ಕಾಣೋಕ್ಕಾಗಲ್ಲ. ಯಾಕಂದರೆ ದೇವರು ದಹಿಸುವಂಥ ಅಗ್ನಿ ಇದ್ದಾನೆ, ಆತನು ನಿಲ್ಲಕ್ಕೆ ಯಾರೂ ಸಾಧ್ಯ ಇಲ್ಲ. ಆದ್ದರಿಂದ ನಾನು ನಿಮ್ಮ ಜೊತೆಯಲ್ಲಿ ಈಗ ಬರೋದಿಲ್ಲ, ಆದರೆ ನನ್ನ ಸಹಾಯಕನನ್ನು ನಿಮ್ಮ ಜೊತೆಯಲ್ಲಿ ನಾನು ಕಳಿಸ್ಕೊಡುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾರೆ. ಆವಾಗ 12ನೇ ವಚನದಲ್ಲಿ ಹೇಳಿದ್ದಾನೆ, ಮೋಶೆ ಯೆಹೋವನಿಗೆ ಹೇಳ್ತಾ ಇದ್ದಾನೆ, ಬೇಡ್ತಾ ಇದ್ದಾನೆ, ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆ ಅಷ್ಟೇ. ಸ್ವಾಮಿ ದೇವ, ನೀನಾದ ನನ್ನ ಜೊತೆಯಲ್ಲಿ ಬರೋದಿಲ್ಲ ಎಂಬುದಾಗಿ ನೀವು ಹೇಳ್ತಾ ಇದ್ದೀರಿ. ಆದರೆ ಆ ಸೀಮೆಗೆ, ಅವರಿಗೆ ವಾಗ್ದಾನ ಮಾಡಿರ್ತಕ್ಕಂಥ ಕಾನಾನ ದೇಶಕ್ಕೆ ನಡೆಸಿಕೊಂಡು ಹೋಗಬೇಕೆಂಬುದಾಗಿ ನೀವು ನನಗೆ ಹೇಳುತ್ತಾ ಇದ್ದೀರಿ. ಆದರೆ ನನ್ನ ಸಂಗಡ ಯಾರನ್ನು ಕಳಿಸುವೆಯೋ ಅದನ್ನು ನನಗೆ ತಿಳಿಸಲಿಲ್ಲ. ನನ್ನ ಸಹಾಯಕನನ್ನು ನನಗೆ ಕಳಿಸ್ಕೊಡ್ತೇನೆ ಅಂತ ಹೇಳಿದಿ, ನನ್ನ ದೂತನನ್ನು ನಿಮಗೆ ಕಳಿಸ್ಕೊಡ್ತೇನೆ ನಿಮ್ಮ ಜೊತೆಯಲ್ಲಿ ಅಂತ ಹೇಳಿದಿ. ನಾನು ನಿಮ್ಮ ಜೊತೆಯಲ್ಲಿ ಬರೋದಿಲ್ಲ. ನನ್ನ ಜಾಗದಾಗ ಯಾರು ಬರ್ತಾನೆ ಗೊತ್ತಪ್ಪ, ದೇವದೂತ ಬರ್ತಾನೆ, ಆತನು ನಿಮ್ಮ ಸಂಗಡ ಇರ್ತಾನೆ, ಆತ ನಿಮಗೆ ಮಾರ್ಗ ತೋರಿಸ್ತಾನೆ, ಆತ ನಿಮಗೆ ದಾರಿ ತೋರಿಸ್ತಾನೆ, ಅವನೇ ಬರ್ತಾನೆ ನಿಮ್ಮ ಜೊತೆಯಲ್ಲಿ. ಯಾಕಂತಂದರೆ ನನ್ನನ್ನು ನೋಡಿದರೆ ಏನು ಗೊತ್ತಾ, ನೀವು ಜೀವಿಸಲಾರಿರಿ. ಅದಕ್ಕೋಸ್ಕರವಾಗಿ ನನ್ನ ಸಹಾಯಕರನ್ನು ನಾನು ಕಳಿಸ್ಕೊಡುತ್ತೆ ಅಂತ ನೀವು ಹೇಳ್ತಾ ಇದ್ದೀರಿ ಸ್ವಾಮಿ. ಈ ಜನರನ್ನು ಆ ಸೀಮೆಗೆ ನಡೆಸಿಕೊಂಡು ಹೋಗಬೇಕೆಂದು ನೀನು ನನಗೆ ಆಜ್ಞಾಪಿಸಿದೆ ಅಷ್ಟೇ. ನನ್ನ ಸಂಗಡ ಯಾರನ್ನು ಕಳಿಸಿವಿ ಅದನ್ನು ನನಗೆ ತಿಳಿಸಲಿಲ್ಲ. ನನ್ನ ಸಂಗಡ ಯಾರಿಗೆ ಕಳಿಸ್ಕೊಡ್ತೀವಿ ಸ್ವಾಮಿ? ಇವರನ್ನು ಕಾನಾನ ದೇಶಕ್ಕೆ ನಡೆಸ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಯಾರನ್ನು ನನ್ನ ಸಂಗಡ ಕಳಿಸ್ಕೊಡ್ತಾ ಇದ್ದಿ? ನನ್ನ ಸಹಾಯಕನನ್ನು ಕಳಿಸ್ಕೊಡ್ತೇನೆ, ನನ್ನ ದೂತನನ್ನು ನಿನ್ನ ಜೊತೆಯಲ್ಲಿ ಕಳಿಸ್ಕೊಡ್ತೇನೆ, ಆತನು ನಿನ್ನನ್ನು ನಡೆಸ್ಕೊಂಡು ಹೋಗ್ತಾನೆ ಎಂಬುದಾಗಿ ನೀವು ಹೇಳ್ತಾ ಇದ್ದೀವಿ ಸ್ವಾಮಿ. ಆತನು ಯಾರು? ಆತನ ಹೆಸರು ಏನಿದೆ ಆತನ ಹೆಸರು? ಯಾರನ್ನು ನಾನು ಕಳಿಸ್ಕೊಡ್ತಾ ಇದ್ದೆ? ಆತನ ಹೆಸರು ಏನು ಹೇಳು ಎಂಬುದಾಗಿ ಮೋಶೆ ದೇವರಿಗೆ ಕೇಳ್ತಾ ಇದ್ದಾನೆ. ನೀನು ನನಗೆ ಆಜ್ಞಾಪಿಸಿದೆಟ್ಟೆ, ನನ್ನ ಸಂಗಡ ಯಾರನ್ನು ಕಳಿಸುವೆಯೋ ಅದನ್ನು ನನಗೆ ನೀನು ತಿಳಿಸಲಿಲ್ಲ. ನನಗೆ ನೀನು ತಿಳಿಸೇ ಇಲ್ಲ ಸ್ವಾಮಿ. ನನ್ನ ಸಂಗಡ ಯಾರು ಕಳಿಸ್ಕೊಡ್ತಿ ಹೇಳು. ಮತ್ತು ನೀ ಹೇಳಿದಿ, ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು ನಿನಗೆ ನನ್ನ ದಯ ದೊರಕಿತೆಂದು ನೀನು ನನಗೆ ಹೇಳಿದೆಯಲ್ಲ. ನೀ ಹೇಳಿದಿ ಸ್ವಾಮಿ, ನನಗೇನು ಗೊತ್ತಾ, ನಿನಗೆ ನನ್ನ ದಯ ದೊರಕಿತೆಂದು. ನನಗೆ ಒಂದು ವೇಳೆ ದಯ ದೊರಕಿತ್ತಂದ್ರೆ ಅವನ ಹೆಸರು ಏನಾದ? ನನ್ನ ಸಂಗಡ ಬರ್ತಕ್ಕಂಥ ಆತನ ಹೆಸರು ಏನಾದ? ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನಂತ ಹೇಳಿದೆ. ನಿನ್ನ ಹೆಸರು ನೋಡು, ಯಾವ ಆತನು ಬರ್ತಾನೋ ಆತನು ನಿನ್ನ ಹೆಸರಿನ ಮೇಲೆ ಬರ್ತಾನೆ ಅಂತಲೇ ಹೇಳಿದಿ. ಇಲ್ಲಿ ಬರೆಯಲ್ಪಟ್ಟಿದ, ನಿನಗೆ ನನ್ನ ದಯ ದೊರಕಿತ್ತೆ ಹೇಳ್ತಾರೆ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು ನನಗೆ ಹೇಳಿ. ನಿನ್ನ ಹೆಸರು ನೀನು ದೇವ ನನ್ನ ಜೊತೆಯಲ್ಲಿ ದೂತನ ಕಳಿಸ್ಕೊಡ್ತಾ ಇದ್ದಿದ್ದಿ, ಅವ ನಿನ್ನ ಹೆಸರಿನ ಮೇಲೆ ಬರ್ತಾನೆ ಎಂಬುದಾಗಿ ಹೇಳಿದ್ದಿ. ನಿನ್ನ ಹೆಸರು ಏನದ? ನೀ ಯಾರನ್ನು ಕಳಿಸ್ಕೊಡ್ತಾ ಇದ್ದಿ? ಈ ಜನರನ್ನು ನಡೆಸ್ಕೊಂಡು ಹೋಗೋದಕ್ಕೋಸ್ಕರವಾಗಿ ಯಾರನ್ನು ಕಳಿಸ್ಕೊಡ್ತಾ ಇದ್ದಿ? ನಿನ್ನ ಹೆಸರೇನು? ನಿನ್ನ ಹೆಸರು ಏನಿದೆ? ನಿನ್ನ ಹೆಸರನ್ನು ಗೊತ್ತು ಮಾಡಿದೆ ಅಂತ ಹೇಳಿದಿ. ನಿನ್ನ ಹೆಸರು ನನಗೆ ತಿಳಿಸಿದೆ ಅಂತ ಹೇಳಿದಿ. ಆ ದೂತನ ಹೆಸರು ತಿಳಿಸಿದ್ದೇನೆ ಅಂತ ಹೇಳಿದಿ. ಆ ಸಹಾಯಕನ ಹೆಸರು ತಿಳಿಸಿದ್ದೇನೆ ಅಂತ ಹೇಳಿದಿ. ಸ್ವಾಮಿ, ಆತನ ಹೆಸರೇನು? ಆತನ ಹೆಸರು ನನಗೆ ತಿಳಿಸಿದ್ದಿ. ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದೇನೆಂದು ನನಗೆ ಹೇಳಿದೆಯಲ್ಲ, ಆತನು ಯಾರು? ನನ್ನ ಸಂಗಡ ಕಳಿಸ್ಕೊಡ್ತೇನೆ, ಆತನ ಹೆಸರು ಯಾರು? ಆತನ ಹೆಸರು ನನಗೆ ತಿಳಿಸಿದೆ ಅಂತ ಹೇಳಿದ್ದಿ ಸ್ವಾಮಿ. ಅವ ನಿನ್ನ ಜೊತೆಯಲ್ಲಿ ಬರ್ತಾನಂತ ನನಗೆ ಹೇಳಿದ್ದಿ. ಅದಕ್ಕೆ ಆತನು ಯಾರು? ನಿನಗೆ ನನ್ನ ದಯ ದೊರಕಿತೆಂದು
ಅವ ಒಂದು ವೇಳೆ ನನ್ನ ಜೊತೆಯಲ್ಲಿ ಬರುವುದಾದ್ರೆ ನಮಗೆ ದಯ ದೊರಕ್ತದ, ನಮಗೇನು ಗೊತ್ತಂದ್ರೆ ಚಾನ್ಸ್ ಸಿಗ್ತದೆ, ನಮಗೆ ಮುಂದೆ ಹೋಗ್ಲಿಕ್ಕೇನು ಗೊತ್ತಾ ಮಾರ್ಗ ಸಿಗ್ತದೆ. ಒಂದು ವೇಳೆ ಆತ ಬರಲಾರ್ದು ಹೋದ್ರೆ ಏನು ಗೊತ್ತಾ ನಮಗೆ ಮಾರ್ಗ ಸಿಕ್ಕದಿಲ್ಲ, ನಾವು ಆ ದೇಶವನ್ನು ತಲುಪುವುದಿಲ್ಲ. ಅದಕ್ಕೋಸ್ಕರವಾಗಿ ಯಾರನ್ನು ನಾನು ಕಳಿಸ್ಕೊಡ್ತೀವಿ, ಆತನ ಹೆಸರು ತಿಳಿಸಿದೆ ಅಂತ ಹೇಳಿದಿ, ನಿನ್ನ ಹೆಸರು ಗೊತ್ತು ಮಾಡಿದೇನೆಂದು ನೀನು ಹೇಳಿದೆಯಲ್ಲ, ಆತನು ಯಾರು? ನನಗೆ ನಿನ್ನ ದಯ ದೊರಕಿದ್ದಾದರೆ ನಾನು ನಿನ್ನನ್ನು ಬಲ್ಲವನಾಗಿರುವಂತೆ ನಿನ್ನ ಮಾರ್ಗವನ್ನು ನನಗೆ ತೋರಿಸು ಸ್ವಾಮಿ, ನನಗೆ ತೋರಿಸು. ಆತನು ದಾರಿ ತೋರಿಸ್ಲಿಕ್ಕೆ ಒಬ್ಬನು ಕಳಿಸ್ಕೊಡ್ತಾ ಅಂದಿದ್ದಿ. ಆತನು ನಿನ್ನ ಹೆಸರಿನವನಾಗಿರುತ್ತಾನೆ ಅಂತ ಹೇಳಿದಿ, ನಿನ್ನ ಹೆಸರು ಅವನಲ್ಲಿರುತ್ತದೆ ಎಂಬುದಾಗಿ ಹೇಳಿದಿ. ನಿನ್ನ ಹೆಸರು ಅವನಲ್ಲಿದೆ, ನಿನ್ನ ಹೆಸರು ಅವನಲ್ಲಿದೆ, ಅವನ ಹೆಸರು ನಿನ್ನಲ್ಲಿದೆ ಎಂಬುದಾಗಿ ಹೇಳಿದೆ. ಆ ನಿನ್ನ ಹೆಸರಿನ ಮೇಲೆ ಅವನು ಬರ್ತಾನೆ ಎಂಬುದಾಗಿ ಹೇಳಿ. ಆತನ ಹೆಸರೇನು ಸ್ವಾಮಿ ನನಗೆ ತಿಳಿಸು, ಆತನ ಹೆಸರೇನು ನನಗೆ ತಿಳಿಸು ಅಂತ ಆತನ ಹೆಸರನ್ನು ಕೇಳ್ತಾ ಇದ್ದಾನೆ. ಒಂದು ವೇಳೆ ಆತ ನನ್ನ ಜೊತೆಯಲ್ಲಿ ಬರುವುದಾದ ದಯ ಒಂದು ವೇಳೆ ದೊರಕಿತಾದರೆ ನಿನ್ನ ಪ್ರಜೆ ಭೂಮಿಯಲ್ಲಿ ಎಲ್ಲ ಜನಾಂಗಗಳಿಗಿಂತ ವಿಶೇಷವಾದದು ಎಂಬುದಾಗಿ ನಾನು ತಿಳ್ಕೊಳ್ತೇನೆ. ಯಾರನ್ನು ನಿನ್ನ ಹೆಸರಿನ ಮೇಲೆ ಕಳಿಸಿ ಕೊಡ್ತಾ ಇದ್ದಿದೆಯೋ ಅವನ ಹೆಸರು ಏನು ನನಗೆ ತಿಳಿಸು. ಒಂದು ವೇಳೆ ಅವನು ಒಂದು ವೇಳೆ ಬಂದಾಗ, ನಮ್ಮ ಬಳಿಯಲ್ಲಿ ಅವನು ಬಂದಾಗ ಭೂಮಿಯ ಮೇಲಿರುವಂಥ ಎಲ್ಲ ಜನಾಂಗಗಳಿಗಿಂತಲೂ ನಾವು ವಿಶೇಷವಾದ ಜನಾಂಗವಾಗುತ್ತೇವೆ ಎಂಬುದಾಗಿ ಆತನು 15-16 ವಚನದಲ್ಲಿ ಬರೆಯಲ್ಪಟ್ಟಿದೆ. ಆತನ ಹೆಸರು ಹೇಳು ಸ್ವಾಮಿ. 15ನೇ ವಚನದಲ್ಲಿ ನೀನೇ ನನ್ನ ಸಂಗಡ ಬಾರದೆ ಹೋದರೆ, ಒಂದು ವೇಳೆ ನೀ ನಮ್ಮ ಸಂಗಡ, ನಿನ್ನ ಹೆಸರಿನವನು ನನ್ನ ಸಂಗಡ ಒಂದು ವೇಳೆ ಬರಲಾರದೆ ಹೋದರೆ ಈ ಸ್ಥಳದಿಂದ ಹೋಗಗೊಡಿಸಬಾರದು. ನನಗೂ ನಿನ್ನ ಪ್ರಜೆಗಳಾದ ಇವರಿಗೂ ನಿನ್ನ ಅನುಗ್ರಹ ದೊರಕಿತೆಂದು ನೀನೇ ನಮ್ಮ ಸಂಗಡ ಬರುವುದರಿಂದಲೇ ಹೊರತು ಯಾವುದರಿಂದ ನಾನು ತಿಳ್ಕೊಳ್ಳಿ. ಯಾವನನ್ನು ನನ್ನ ಜೊತೆಯಲ್ಲಿ ಕಳಿಸ್ತೇ ಎಂಬುದಾಗಿ ಹೇಳಿದೆವು, ಆತನ ಹೆಸರೇನು. ಒಂದು ವೇಳೆ ಆತ ನನ್ನ ಹೆಸರಲ್ಲಿ ಬರ್ತಾ ಅಂತಂದಾಗ ಏನು ಗೊತ್ತಾ ಅಂತಂದ್ರೆ ಆತ ನಮಗೆ ಗುರುತಾಗಿರ್ತಾನೆ, ನಮಗೆ ಮುಂದೆ ಮಾರ್ಗ ತೋರಿಸ್ಕೊ, ಆತನ ನಡೆಸ್ತಾ ಇರ್ತಾನೆ ಸ್ವಾಮಿ. ಆತನ ಯಾರು ನಮಗೆ ತಿಳಿಯಪಡಿಸು, ಆತನ ಯಾರು. ಒಂದು ವೇಳೆ ಆತ ನಮ್ಮ ಜೊತೆಯಲ್ಲಿ ಬರುವುದಾದರೆ ಭೂಮಿಯಲ್ಲಿರ್ತಕ್ಕಂಥ ಎಲ್ಲ ಜನಾಂಗಗಳಲ್ಲಿ ನಮಗಿಂತ ಶ್ರೇಷ್ಠವಾದ ಜನಾಂಗ ಯಾಕೆ ಇಲ್ಲ. ನೀನು ನಮ್ಮ ಬಳಿಯಲ್ಲಿ ಇದ್ದಿ, ನೀನು ನಮ್ಮ ಸಂಗಡ ಇದ್ದಿ ಅಂತ ನಾನು ತಿಳ್ಕೊಳ್ತೇನೆ ಸ್ವಾಮಿ. ಆತನ ಹೆಸರೇನು, ಯಾರನ್ನು ಕಳಿಸ್ಕೊಡ್ತಾ ಇದ್ದಿ ನಮಗೆ. ದೇವ್ರ ಮಕ್ಕಳೇ, ಇದು ಬಹಳ ಗಂಭೀರವಾದಂಥ ವಿಷಯ ಇದೆ. ಇವತ್ತಿನ ದಿವಸ ಇದೇ 33ನೇ ಅಧ್ಯಾಯ 14ನೇ ವಚನದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗಿ ನೀವು ನೋಡಿರಿ. ಮೋಶೆ ದೇವರೊಂದಿಗೆ ಈ ರೀತಿಯಿಂದ ಬೇಡಿಕೊಳ್ಳುತ್ತೆ, ಸ್ವಾಮಿ ಆತನು ಯಾರು? ನಿನ್ನ ಹೆಸರಿನವನು, ನನ್ನ ಹೆಸರನ್ನು ನಿನಗೆ ಗೊತ್ತು ಮಾಡಿದ್ದೇನೆ ಅಂತ ಹೇಳ್ತಾ ಇದ್ದಿ. ನನ್ನ ಹೆಸರೇನು ಗೊತ್ತು? ಅವನಲ್ಲಿರ್ತದೆ, ಅವನು ನನ್ನಲ್ಲಿರ್ತಾನೆ, ಅವನು ನಿಮ್ಮ ಬಳಿಗೆ ಬರುತ್ತಾನೆ, ನಿಮ್ಮನ್ನು ಈ ದೇಶದಿಂದ ನಡೆಸ್ಕೊಂಡು ಹೋಗ್ತಾನೆ, ಹಾಲು ಜೇನು ಹರಿತಕ್ಕಂಥ ಆ ದೇಶಕ್ಕೆ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ ಎಂಬುದಾಗಿ ಹೇಳಿದೆಯಲ್ಲ. ಆತನ ಹೆಸರೇನು ಅಂತ ನೀ ಕೇಳಿದೆಯಲ್ಲ. ಆದ್ದರಿಂದ ಏನಂತ ಹೇಳ್ತಾನೆ ಗೊತ್ತಾ? ನಾನೇ ನಿನ್ನ ಜೊತೆಯಲ್ಲಿ ಬರ್ತೆ, ನಾನು ನಿನ್ನ ಸಂಗಡ ಬರ್ತೇನೆ, ಈಗ ನಿನ್ನ ಸಂಗಡ ಬರ್ತೇನೆ. ನನಗೆ ಏನು ಗೊತ್ತಾ, ನಿನ್ನ ಸಂಗಡ ನಾನೇ, ನಿನ್ನ ಸಂಗಡ ಈಗ ನಾ ಬರುತ್ತೇನೆ. 17ನೇ ವಚನದಲ್ಲಿ ಬರೆಯಲ್ಪಟ್ಟದ, ಯೆಹೋವನು ಮೋಶೆಗೆ ನಿನಗೆ ನನ್ನ ಅನುಗ್ರಹ ದೊರಕಿದ್ದರಿಂದಲೂ ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು. ಯಾರನ್ನು ಕಳಿಸುವೆನು ಎಂಬುದಾಗಿ ನಾನು ನಿನಗೆ ಹೇಳಿದ್ದೇನು, ಈಗ ನಾನು ಆ ಕಾರ್ಯ ನಾನು ಮಾಡ್ತೇನೆ. ಆತನು ನಿಮ್ಮ ಸಂಗಡ ಇರ್ತಾನೆ, ನಿಮ್ಮ ಜೊತೆಯಲ್ಲಿ ಇರ್ತಾನೆ, ನಿಮ್ಮ ಸಂಗಡ ಬರ್ತಾನೆ. ನನ್ನ ಸಹಾಯಕನು, ಅವನು ನನ್ನ ಪ್ರತಿಭಾನ, ಅವನು ನನ್ನ ಪ್ರಭಾವಹನ, ಅವನು ನನ್ನ ಬಲಹನ, ಅವನು ನನ್ನ ಶಕ್ತಿಹನ. ಅವನೇನು ಗೊತ್ತಾ, ನಾನು ನಿಮ್ಮ ಜೊತೆಯಲ್ಲಿ ಕಳಿಸ್ಕೊಡ್ತಾ ಇದ್ದೇನೆ, ಅವನು ಬರ್ತಾನೆ. ಅದಕ್ಕೋಸ್ಕರವಾಗಿ ನಿಮ್ಮ ಮಧ್ಯದಲ್ಲಿ ನಾವು ಒಂದು ಕಾರ್ಯ ಮಾಡ್ತೇನೆ ನೋಡಿ, ನಿನಗೋಸ್ಕರವಾಗಿ. ಅವನ ಹೆಸರೇನಂತ ನೀ ಕೇಳಿದೆಯಲ್ಲ ಸ್ವಾಮಿ, ಅವನ ನಮ್ಮ ಜೊತೆಯಲ್ಲಿ ಬರಬೇಕಂತ ನೀ ಹೇಳಿದೆಯಲ್ಲ, ಅವನು ನಿಮ್ಮ ಜೊತೆಯಲ್ಲೇ ಬರ್ತಾನೆ. ಈ ಕಾರ್ಯ ನಾನು ಮಾಡ್ತೇನೆ. ಆತನು ಯಾರೆಂಬುದಾಗಿ ನಾನು ನಿಮಗೆ ತೋರಿಸ್ತೇನೆ ಎಂಬುದು. ನಾನು ನಿನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದಲೂ ನಿನಗೋಸ್ಕರ ಈ ಕಾರ್ಯವನ್ನು ಮಾಡುವೆನು. ಈಗ ನಾನು ಅವನನ್ನು ಕಳಿಸಿಕೊಡುತ್ತೇನೆ, ಈ ಕಾರ್ಯ ನಾನು ಮಾಡ್ತೇನೆ. ಈಗ ಆತನನ್ನು ನಿನಗೆ ನಾನು ಕಳಿಸ್ಕೊಡ್ತೇನೆ. ಅವನನ್ನು ಪ್ರಭಾವಹನ, ಅವನನ್ನು ಗೊತ್ತಂದ್ರೆ ಶಕ್ತಿಹನ, ಅವನನ್ನು ಪ್ರತಿರೂಪಹನ, ಅವನನ್ನು ನಾನು ನಿಮ್ಮ ಬಳಿಗೆ ಕಳಿಸಿಕೊಡ್ತೇನೆ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ದೇವ್ರ ನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಎಂಥ ಭಯಂಕರವಾದಂಥ
ವಿಷಯದ ಇವತ್ತು ದಿವಸ ನಾವು ತಿಳ್ಕೊಳ್ಬೇಕಾಗಿದೆ. ಐ ವಿಲ್ ಕಾಸ್ ಆಲ್ ಮೈ ಗುಡ್ನೆಸ್ ಟು ಪಾಸ್ ಇನ್ ಫ್ರಂಟ್ ಆಫ್ ಯು ಆ್ಯಂಡ್ ಐ ವಿಲ್ ಪ್ರೊಕ್ಲೇಮ್ ಮೈ ನೇಮ್ ದ ಲಾರ್ಡ್ ಇನ್ ಯುವರ್ ಪ್ರೆಸೆನ್ಸ್. ಅವನನ್ನು ನಿನ್ನ ಮುಂದೆ ನಾನು ಕಳಿಸ್ಕೊಡ್ತೇನೆ. ಅವನು ನನ್ನ ಹೆಸರಿನವನಾಗಿರ್ತಾನೆ. ಐ ವಿಲ್ ಸೆಂಡ್, ನನ್ನ ಮುಂದೆ ನಾನು ನಿನ್ನ ಕಳಿಸ್ಕೊಡ್ತೇನೆ. ಅವನು ಗೊತ್ತಂದ್ರೆ ರಾಜಾದಿರಾಜ ಕರ್ತಾದಿಕರ್ತ ಇರ್ತಾನೆ, ನಿನ್ನ ಸಂಗಡ ಅವತ್ತು ಬರ್ತಾನೆ. ಆತನ ಹೆಸರು ಏನು, ನಾನು ನಿನ್ನ ಕಳಿಸ್ಕೊಡ್ತೇನೆ ಬದಾಗಿ ಹೇಳ್ತಾ ಇದ್ದೆ. ದೇವನಾಮ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಇವತ್ತಿನ ದಿವಸ ಆತನ ಯಾರಿರ್ಬೋದು? ಮೋಶೆ ಹೇಳ್ತಾ ಇದ್ದಾನೆ, ಸ್ವಾಮಿ ನೀನು ಆ ದೇಶಕ್ಕೆ ನಡೆಸ್ಕೊಂಡು ಹೋಗು ಅಂತ ಹೇಳ್ತಾ ಇದ್ದಿ. ಇವತ್ತು ದಿವಸ ನೀವು ಒಂದೇಳೆ ಬರಲಾರ್ದು ಹೋದ್ರೆ ನನ್ನ ಸಹಾಯಕನನ್ನು ಕಳಿಸ್ಕೊಡ್ತೇನೆ ಅಂತ ಹೇಳಿದ್ದಿ. ಆ ಸಹಾಯಕನು ಯಾರು ಸ್ವಾಮಿ? ಆ ಸಹಾಯಕನ ಹೆಸರು ನನಗೆ ತಿಳಿಸು, ನನಗೆ ತಿಳಿಯಪಡಿಸು ಎಂಬುದಾಗಿ ಹೇಳ್ತಾ ಇದ್ದಾನೆ. ಇವತ್ತಿನ ದಿವಸ ಏನು ಗೊತ್ತಂತಂದ್ರೆ, ಯೋಹಾನನ ಬರೆದ ಸುವಾರ್ತೆ 14ನೇ ಸಂಧಿ 15-17 ವಚನಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೋಹಾನನ ಬರೆದ ಸುವಾರ್ತೆ 14ನೇ ಅಧ್ಯಾಯ ನಾವು ನೋಡ್ತೇವೆ ಏನು ಗೊತ್ತಂತಂದ್ರೆ 15-17 ವಚನದಲ್ಲಿ ಬರೆಯಲ್ಪಟ್ಟಿದೆ. ನೀವು ನನ್ನನ್ನು ಪ್ರೀತಿಸುವವರಾದರೆ, ಇಸ್ರಾಯೇಲಿಗೆ ಹೇಳ್ತಾ ಇದ್ದಾರೆ, ನೀವು ನನ್ನನ್ನು ಪ್ರೀತಿಸುವುದಾದರೆ ಯಾರು? ಯೇಸು ಸ್ವಾಮಿ ಇಸ್ರಾಯೇಲರಿಗೆ ಹೇಳ್ತಾ ಇದ್ದಾನೆ. ಆ ಸಹಾಯಕನು ಯಾರು? ಆ ಸಹಾಯಕನು ನಿಮಗೆ ಕಳಿಸ್ಕೊಡ್ತೇನೆ, ನಿಮ್ಮ ಜೊತೆಯಲ್ಲೇ ಇರ್ತಾನೆ, ನಿಮ್ಮ ಸಂಗಡ ಇರ್ತಾನೆ. ಆತನು ನಿಮ್ಮ ಸಂಗಡ ನಿಮ್ಮ ಬಳಿಯಲ್ಲೇ ಇರ್ತಾನೆ. ಆ ಸಹಾಯಕನು ನಾನು ಕಾರ್ಯ ಮಾಡ್ತೇನೆ, ಕಳಿಸ್ಕೊಡ್ತೇನೆ. ಈ ಲೋಕದಲ್ಲಿ ನಾನು ಕಳಿಸ್ಕೊಡ್ತೇನೆ ಅವನ. ಆದರೆ ಅವನಿಗೂ ಸಹ ನಿಮಗೆ ನೋಡೋಕ್ಕಾಗಲ್ಲ. ಅವನ ಮುಖ ಪ್ರಭಾವದಿಂದ ಇರ್ತದೆ, ಅವನು ದಹಿಸುವಂಥ ಅಗ್ನಿಹಾನ. ಆದರೆ ಅವನಿಗೆ ನಾನು ರೂಪಾಂತರ ಮಾಡಿ ನಿಮ್ಮ ಬಳಿಗೆ ನಾನು ಕಳಿಸ್ಕೊಡ್ತಾ ಇದ್ದೇನೆ. ಆತನ ಹೆಸರು ಏನದ ಅಂತ ನಾನು ನಿನಗೆ ತಿಳಿಸ್ತೇನೆ. ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 15, 16, 17 ನೀವು ನನ್ನನ್ನು ಪ್ರೀತಿಸುವವರಾದರೆ ನನ್ನ ಆಜ್ಞೆಗಳನ್ನು ಕೈಕೊಂಡು ನಡೆಯುವಿರಿ, ಆಗ ನಾನು ತಂದೆಯನ್ನು ಕೇಳಿಕೊಳ್ಳುವೆನು, ಆತನು ನಿಮಗೆ ಬೇರೊಬ್ಬ ಸಹಾಯಕನನ್ನು ಸದಾಕಾಲ ನಿಮ್ಮ ಸಂಗಡ ಇರುವುದಕ್ಕೆ ಕೊಡುವನು. ಈಗ ನಾ ಏನು ಮಾಡ್ತೀನಿ ಗೊತ್ತಾ? ಈ ಲೋಕ ಬಿಟ್ಟು ಹೋಗ್ತಾ ಇದ್ದೇನೆ. ಹೋಗಿ ಏನು ಮಾಡ್ತೀನಿ ಗೊತ್ತಾ? ನಿಮಗೆ ಬೇರೊಬ್ಬ ಸಹಾಯಕನನ್ನು ಕಳಿಸಿಕೊಡು. ನನ್ನಂಥವನೇ ಆಗಿರ್ತಾನೆ. ಬೇರೊಬ್ಬ ಸಹಾಯಕನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುವೆನು. ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ನಿಮ್ಮ ಬಳಿಗೆ ಬರ್ತಾನೆ. ಅವನು ಯಾರು ಗೊತ್ತಾ? ಆತ್ಮಸ್ವರೂಪನ, ದೇವ ಪ್ರಭಾವನ, ದೇವ ಸ್ವರೂಪನ, ಮಾನವ ಮನುಷ್ಯನ ರೂಪದಲ್ಲಿ ಅವನು ಬರ್ತಾನೆ. ಅವನನ್ನು ನಾನು ಕಳಿಸಿಕೊಡ್ತೇನೆ. ಈ ಕಾರ್ಯನ ಮಾಡ್ತೇನೆ ಬೇಗನೆ. ಮೋಶೆ ಇಗೋ ಅವನನ್ನು ನಿನ್ನ ಬಳಿ ಕಳಿಸ್ಕೊಡ್ತೇನೆ, ಅವನು ನಿನ್ನ ಸಂಗಡ ಇರ್ತಾನೆ ಅಂತ ಹೇಳ್ತಾನೆ ಗೊತ್ತಾ? ಆ ಸಹಾಯಕನು ಯಾರೆಂದರೆ ಸತ್ಯದ ಆತ್ಮನೇ. ಲೋಕವು ಆತನನ್ನು ನೋಡದೆಯೋ ತಿಳಿಯದೆಯೋ ಇರುವುದರಿಂದ ಆತನನ್ನು ಹೊಂದಲಾರದು. ಅವರು ಲೋಕದವರು ಯಾರೂ ಕಾಣಿಸಲ್ಲ. ಲೋಕದವರು ಯಾರನ್ನ ಆತನಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಲೋಕದವರು ಆತನ ನೋಡದೆ ಆತನ ನೋಡೋಕ್ಕಾಗೋದಿಲ್ಲ, ತಿಳಿಯೋಕ್ಕಾಗಲ್ಲ. ಆದ್ದರಿಂದ ಅವರು ಆತನನ್ನು ಹೊಂದಲಾರು. ನೀವು ಆತನನ್ನು ಬಲ್ಲೀರಿ. ಮೋಶೆ ಆತನನ್ನು ನೀವು ಬಲ್ಲೀರಿ. ಆತನು ಹೇಗೆಂದರೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ನಿಮ್ಮೊಳಗೆ ಇರುವನು. ಹಲ್ಲೆಲೂಯಾ. ಮೋಶೆ ಈ ಕಾರ್ಯನ ಮಾಡ್ತೆ ಅಂತ ನೀವು ಹೇಳಿದ್ದೇನಲ್ಲ, ನನ್ನ ಆತ್ಮ ಕಳಿಸ್ಕೊಡ್ತೇನೆ, ನನ್ನ ಸಹಾಯಕನನ್ನು ಕಳಿಸ್ಕೊಡ್ತೇನೆ, ದೇವದೂತನು ಪಾದಿ ನಿಮ್ಮ ಬಳಿಯಲ್ಲಿ ಬರ್ತಾನೆ. ಆದರೆ ಈ ಲೋಕದವರು ಯಾರೂ ಅವನಿಗೆ ನೋಡೋಕ್ಕಾಗಲ್ಲ, ಅವನ ಮುಖ ಸಹ ಯಾರು ನೋಡೋಕ್ಕಾಗಲ್ಲ. ಅವನು ಸಹ ದಹಿಸುವಂಥ ಅಗ್ನಿನೇ. ಆದರೆ ಆತನು ನರಮಾಂಸಧಾರಿಯಾಗಿ ಮನುಷ್ಯನ ರೂಪ ತಾಳಿ ಈ ಭೂಮಿ ಮೇಲೆ ಬರ್ತಾನೆ. ಅವ ಯಾರು ಗೊತ್ತಾ? ನನ್ನ ಶ್ರೀಮುಖ ಸ್ವರೂಪ. ಹಲ್ಲೆಲೂಯಾ. ಅವನ್ಯಾರು ಗೊತ್ತಾ? ಅವ ಶ್ರೀಮುಖ ಸ್ವರೂಪ ಇರ್ತಾನೆ. ಯೆಶಾಯ ಪ್ರವಾದಿ ಗ್ರಂಥ 63ನೇ ಅಧ್ಯಾಯ 19ನೇ ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ಯೆಶಾಯ 63:9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ. ನೋಡಿ ಅವನು ಯಾರಿದ್ದ? 63 ಹಲ್ಲೆಲೂಯಾ. ಇಲ್ಲ, 63:9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ನಿಜವಾಗಿ ಇವರು ನನ್ನ ಜನರು, ನನ್ನ ಮಕ್ಕಳು, ಮೋಸ ಮಾಡಲಾರು ಎಂದು ಆತನು ಆದುಕೊಂಡು ಅವರಿಗೆ ರಕ್ಷಕನಾದನು. ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆಪಟ್ಟನು. ಆತನ ಶ್ರೀಮುಖ ಸ್ವರೂಪ ದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತುಕೊಂಡು ಹೋರುತ್ತಾ ಬಂದನು. ಆ ಸಹಾಯಕನು ಯಾರು ಗೊತ್ತಾ? ಇಲ್ಲಿ ಯೆಶಾಯ ಪ್ರವಾದಿ ಹೇಳ್ತಾನೆ, ಆತನು
ಆತನ ಶ್ರೀಮುಖ ಸ್ವರೂಪ. ಆತನ ಯಾರು ಗೊತ್ತಾ? ಶ್ರೀಮುಖ ಅಂದರೆ ಯಾರು ಗೊತ್ತಾ? ದೇವ ಸ್ವರೂಪ ಅದ, ದೇವ್ರದ್ದು ರೂಪ ಅದ. ದೇವ್ರ ರೂಪ ಯಾರು ನೋಡ್ಲಿಕ್ಕಾಗಲ್ಲ, ದಹಿಸುವಂಥ ಅಗ್ನಿ ಅದ. ಆದ್ದರಿಂದ ನನ್ನ ಮಗನನ್ನು ನಿಮ್ಮ ಬಳಿಗೆ ಮನುಷ್ಯನಾಗಿ ಕಳಿಸ್ಕೊಡ್ತೇನೆ, ಆವಾಗ ಅವನ ಮುಖ ನೀವು ನೋಡ್ಬೋದು, ಆದರೆ ನನ್ನ ಮುಖ ನಿಮಗೆ ನೋಡೋಕ್ಕಾಗಲ್ಲ. ಆದ್ರೆ ಅವ ನನ್ನ ಶ್ರೀ ಸ್ವರೂಪನ, ಅವ ದೇವ ಸ್ವರೂಪನ, ಅವ ದೇವಕುಮಾರನ. ಅವನಿಗೆ ಮಾತ್ರ ಏನು ಗೊತ್ತಂದ್ರೆ ನೀವು ನೋಡ್ಬೋದು, ಆದರೆ ನನಗೆ ಮಾತ್ರ ನೀವು ನೋಡೋಕ್ಕಾಗಲ್ಲ. ಅವ ನಿಮ್ಮ ಬಳಿಗೆ ಕಳಿಸ್ಕೊಡುತ್ತೆ ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೇನೆ. ಅವ ಬರ್ತಾನೆ ನಿಮ್ಮ ಬಳಿ, ಆತನ ಮುಖ ನಿಮ್ಗೆ ನೋಡ್ಲಿಕ್ಕಾಗಲ್ಲ, ಆತನನ್ನು ನಿಮ್ಮ ಬಳಿಗೆ ಕಳಿಸಿಕೊಡುತ್ತೇನೆ. ಮತ್ತು ಆತನು ಈ ಹೊತ್ತಿನ ಪುರಾತನ ಕಾಲದಿಂದ ಇರುವ ಆತನಾಗಿದ್ದಾನೆ. ಈ ಹೊತ್ತಿನವನೇ ಅಲ್ಲ ಆತ. ಸೃಷ್ಟಿ ಉಂಟಾಗೋದಕ್ಕಿಂತ ಮುಂಚೆಯೇ ಇದ್ದಾನೆ. ಇಡೀ ಪ್ರಪಂಚ ಉಂಟಾಗೋದಕ್ಕಿಂತ ಮುಂಚೆ ಅನಾದಿ ಕಾಲದಿಂದಲೂ ಆತನಿದ್ದಾನೆ. ಆತನು ನನ್ನ ಸ್ವರೂಪನ, ನನ್ನ ಮುಖ ಅವನ ಮೇಲೆ ಇರ್ತದೆ. ಅವನು ಗೊತ್ತಂದ್ರೆ ನಿಮಗೆ ದರ್ಶನ ಕೊಡ್ತಾನೆ, ಅವ ಬರ್ತಾನೆ, ನಿಮಗೆ ನೋಡ್ತಾನೆ ಎಂಬುದಾಗಿ ಇಲ್ಲಿ ಮೋಶೆಗೆ ದರ್ಶನ ಕೊಡ್ತಾ ಇದ್ದಾನೆ. ಯಾರಿಗೆ ದರ್ಶನ ಕೊಡ್ತಾ ಇದ್ದಾನೆ ಗೊತ್ತಾ? ಯೇಸು ಕ್ರಿಸ್ತನು ದೇವ ಸ್ವರೂಪ, ದೇವರ ಪ್ರತಿರೂಪ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಯೇಸುವೇ ನಿಮಗೆ ಸ್ತೋತ್ರ, ದೇವರ ಪ್ರತಿರೂಪ ಶ್ರೀ ಯೇಸುವೇ ಸ್ತೋತ್ರ. ಯೇಸು ದೇವ ಸ್ವರೂಪ, ದೇವರ ಪ್ರತಿರೂಪನ, ದೇವರ ಸ್ವರೂಪನ, ದೇವರ ಆತ್ಮಹನ, ದೇವರ ಶಕ್ತಿಹನ. ಯಾಕಂದರೆ ದೇವ್ರಿಗೆ ಯಾರು ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವ್ರ ದರ್ಶನ ಮಾಡ್ಲಿಕ್ಕೆ ಯಾರೂ ದೇವ್ರಿಗೆ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರವಾಗಿ ದೇವರು ಸ್ವಾಮಿ ಅವನು ಯಾರು ನಂಗೆ ತೋರಿಸು, ನಿನ್ನ ಪ್ರಭಾವ ಕಳಿಸ್ಕೊಡ್ತೇನೆ ಅಂದು ಒಬ್ಬ ಸಹಾಯಕನೇ ಕಳಿಸ್ಕೊಡು. ಆತನ ಹೆಸರೇನು ಹೇಳು? ಆತನ ಹೆಸರು ಯಾರು ಗೊತ್ತಾ? ಯೆಹೋವ. ಆತನ ಹೆಸರು ಯಾರು ಗೊತ್ತಾ? ಯೇಸು. ನನ್ನ ಹೆಸರು ಯೆಹೋವ, ನನ್ನ ಹೆಸರು ಯೇಸು. ಯೇಸು ಬೇರೆಯಲ್ಲ, ಯೆಹೋವ ಬೇರೆಯಲ್ಲ. ಯೇಸು ದೇವ ಪ್ರತಿರೂಪ, ದೇವ ಸ್ವರೂಪ. ಹಾಲಲ್ಲೂ ಆತ ನಿಮಗೆ ಸಂಗಡ ಕಳಿಸ್ಕೊಡ್ತೇನೆ ಮೋಶೆಯೇ, ನಿನ್ನ ಕಳಿಸ್ತಾನೆ. ಹ್ಯಾಂಗೆ ಕಳಿಸ್ತಾನೆ ನೋಡು. ಹಾಗಾದರೆ ಸ್ವಾಮಿ ಅವನಿಗೆ ನಂಗೆ ತೋರಿಸು, ಅವನಿಗೆ ನೋಡ್ಬೇಕು ಸ್ವಾಮಿ, ನಾನು ಅವನ ಪ್ರಭಾವನ ನೋಡ್ಬೇಕು ಸ್ವಾಮಿ, ಆತನ ಮಹಿಮೆನ ನೋಡ್ಬೇಕು ಸ್ವಾಮಿ, ನನಗೆ ತೋರಿಸು. ಈಗ ನಿಂಗೆ ನೋಡೋಕ್ಕಾಗಲ್ಲ, ನೀವು ಮುಂದೆ ನೋಡ್ತಿ. ಅವ ನಿನ್ನ ಮುಂದೆ ಹೋಗ್ತಾನ, ನಿನಕ್ಕಿಂತ ಮುಂದೆ ಹೋಗ್ತಾನ, ನಿಮಗೆ ದಾಟಿಸ್ಕೊಂಡು ಹೋಗ್ತಾನ. ಆತನ ಪ್ರತಿರೂಪ ಏನು ಗೊತ್ತಾ? ತತ್ವರೂಪದಲ್ಲಿ ಹನ, ನಿಮ್ಮ ಕಣ್ಣಿಗೆ ನೋಡೋಕ್ಕೆ ಸಾಧ್ಯ ಇಲ್ಲ. ಆತನ ಶಕ್ತಿ ಹನ, ಅವ ಆತ್ಮಹನ, ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾ ಇರ್ತಾನೆ ನಿಮ್ಮ ಜೊತೆಯಲ್ಲಿ. ಮಧ್ಯಾಹ್ನದಲ್ಲಿ ಏನು ಗೊತ್ತಾ? ಏನು ಗೊತ್ತಾ? ಮೋಡವಾಗಿ, ರಾತ್ರಿಯಲ್ಲಿ ಅಗ್ನಿದೀಪವಾಗಿ, ದೀಪಸ್ತಂಭವಾಗಿ, ಅಗ್ನಿಸ್ತಂಭವಾಗಿ, ರಾತ್ರಿ ಹಗಲು ನಿಮ್ಮನ್ನು ಮುಂದೆ 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 ನಡೆಸ್ಕೊಂಡು ಹೋಗ್ತಾ ಇರ್ತಾನೆ. ಆತನ ಯಾರು ಗೊತ್ತಾ? ಮೇಘಸ್ತಂಭ, ದೀಪಸ್ತಂಭವಾಗಿ ಆತ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತಾನೆ. ಆತನ ಯಾರು ಗೊತ್ತಾ? ನಿಮ್ಮ ಜೊತೆಯಲ್ಲಿ ಬರ್ತಾನೆ. ಆತನ ಯಾರು? ನನ್ನ ಹೆಸರು. ಕರ್ತನ ಹೆಸರಲ್ಲಿ ಬರುವವನಿಗೆ ಜಯ ಎಂದು ಹೇಳುವ ತನಕ ನೀವು ಆತನ ನೋಡುವುದಿಲ್ಲ ಎಂಬುದಾಗಿ ಇಸ್ರಾಯೇಲ್ಗೆ ಹೇಳಿದ್ದಾರೆ. ಕರ್ತನ ಹೆಸರಿನಲ್ಲಿ ಕರ್ತನನ್ನು ನೋಡಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಆತನ ಹೆಸರಿನಲ್ಲಿ ಆತನ ಪ್ರತಿರೂಪ, ಆತನ ಸ್ವರೂಪದವನು ನರವತಾರ ತಾಳಿ ಭೂಮಿ ಮೇಲೆ ಮಾನವ ಮನುಷ್ಯರಿಗೆ ದರ್ಶನ ಕೊಡೋದಕ್ಕೋಸ್ಕರವಾಗಿ ಆತನು ಮನುಷ್ಯನ ರೂಪವಾಗಿ, ಯೇಸುವಾಗಿ, ಯೆಹೋಶುವನಾಗಿ ಈ ಲೋಕಕ್ಕೆ ಆತನು ಬಂದಿದ್ದಾನೆ. ಇದಕ್ಕೆ ಮೋಶೆ ಹೇಳ್ತಾ ಇದ್ದಾನೆ, ಆತನ ನೋಡಬೇಕು ಸ್ವಾಮಿ. 18ನೇ ವಚನ, 33-18ನೇ ವಚನದಲ್ಲಿ. ಅದಕ್ಕೆ ಮೋಶೆ, ನಿನ್ನ ಮಹಿಮೆಯನ್ನು ದಯಮಾಡಿ ನನಗೆ ತೋರಿಸು ಸ್ವಾಮಿ, ನಿನ್ನ ಪ್ರಭಾವ. ಆತ ನಿನ್ನ ಪ್ರಭಾವ ಅಂತ ಹೇಳ್ತಿದ್ದಿ, ಆತ ನಿನ್ನ ಮುಖದರ್ಶನ ಅಂತ ಹೇಳ್ತಿದ್ದಿ. ಆತನಿಗೆ ನೋಡ್ಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಆದರೆ ಸ್ವಾಮಿ ನಾನು ನಿನ್ನ ಪ್ರಭಾವ ಅವನನ್ನು ನೋಡ್ಬೇಕು ಸ್ವಾಮಿ. ನಾನು ನಿನ್ನ ಪ್ರಭಾವ ಹೇಗಿದೆ ನಾನು ನೋಡ್ಬೇಕು ಸ್ವಾಮಿ, ನಿನ್ನ ಪ್ರತಿರೂಪ ಹೇಗಿದೆ ನಾನು ನೋಡ್ಬೇಕು ಸ್ವಾಮಿ, ನನಗೆ ತಿಳಿಯಪಡಿಸು ಎಂಬುದಾಗಿ ಹೇಳುವಾಗ ಆತನ ಮಹಿಮೆಯನ್ನು ಸ್ವಾಮಿ ನನಗೆ ತೋರಿಸು ಅಂದಾಗ ಆತನು ಯೆಹೋವನು ಹೇಳ್ತಾನೆ ಗೊತ್ತಾ? ಆತನ ಹೆಂಗೆ ಗೊತ್ತಾನೆ ಗೊತ್ತಾ? ನನ್ನ ಸರ್ವೋತ್ತಮ ಉತ್ತಮನು, ಅವನು ಸರ್ವೋತ್ತಮ ಉತ್ತಮನು, ಉತ್ತಮರಲ್ಲಿ ಸರ್ವೋತ್ತಮನು, ಇಡೀ ಸಮಸ್ತ ಲೋಕದಲ್ಲಿ ಎಲ್ಲರಿಗಿಂತ ಉತ್ತಮನು, ಸರ್ವಶ್ರೇಷ್ಠನಾಗಿದ್ದಾನೆ. ಉತ್ತಮನಲ್ಲಿ ಅತೀ ಉತ್ತಮನು, ಪರಿಶುದ್ಧನು 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 ಅವ ನನ್ನ ಸರ್ವೋತ್ತಮ ಉತ್ತಮ ಹನ. ಅವನನ್ನ ಮುಖದರ್ಶನ ಹನ, ನನ್ನ ಮುಖ ಪ್ರಭಾವ ಹನ, ನನ್ನಿಂದ ಹೊರತಕ್ಕಂಥ ಶಕ್ತಿ ಹನ, ಅವನ ನನ್ನ ಕ್ರಿಯರೂಪ ಹನ,
ಅವ ನನ್ನ ಬಲಹಾನ. ಇವತ್ತಿನ ದಿವಸ ಅವನು ನನಗೇನು ಗೊತ್ತಂತಾರೆ, ಸರ್ವೋತ್ತಮತ್ವಹನ. ಅವ ನಿನ್ನೆದುರಿನಿಂದ ಮುಂದೆ ದಾಟಿ ಹೋಗುತ್ತಾರೆ, ನಾನು ನಿನಗೆ ತೋರಿಸ್ತೇನೆ. ಆದರೆ ನೀನು ನೋಡೋಕ್ಕಾಗಲ್ಲ, ಅವನಿಗೆ ಈಗ ನೋಡೋಕ್ಕಾಗಲ್ಲ, ಈಗ ಸದ್ಯಕ್ಕೆ ನಿನಗಾಗಲ್ಲ. ಅವ ನಿನ್ನ ಮುಂದೆ ದಾಟಿ ಹೋಗ್ತಾನವ. ನಿನ್ನ ಮುಂದೆ ದಾಟಿ ಹೋದಾಗ ಆತನ ಬೆನ್ನು ಮಾತ್ರ ನೀನು ನೋಡ್ತೀಯ ಅಂತೆ. ಆದರೆ ನಿನಗೆ ಗೊತ್ತಂದ್ರೆ ಆತನ ಮುಖ ನೋಡ್ಲಿಕ್ಕೆ ನಿನಗೆ ಈಗಾಗಲ್ಲ. ಮೋಶೆ ಆಗಲ್ಲ, ನಿನಗೆ ನೋಡೋಕ್ಕೆ ಈಗಾಗಲ್ಲ. ಅವ ನನ್ನ ಸರ್ವೋತ್ತಮತ್ವಹನ, ಅವನ ಶ್ರೀ ಸ್ವರೂಪನ, ನಾನು ಶ್ರೀ ಸ್ವರೂಪನವ. ಇವತ್ತಿನ ದಿವಸ ಅವನ ಮುಖ, ನನ್ನ ಮುಖ ಎಷ್ಟು ಪ್ರಸನ್ನ, ನನ್ನ ಮುಖ ಎಷ್ಟು ಥಳಥಳಿಸ್ತಕ್ಕಂಥ ಮುಖ ಅದ, ನೋಡೋಕ್ಕಾಗೋದಿಲ್ಲ. ಅದಕ್ಕೆ ಆತನ ಮುಖ ಸಹ ನೋಡೋಕ್ಕಾಗೋದಿಲ್ಲ ನಿನಗೆ. ನನ್ನ ಪ್ರಭಾವ ನನಗೆ ನೋಡೋಕ್ಕಾಗಲ್ಲ. ಒಂದು ವೇಳೆ ಅವನಿಗೆ ನೋಡಿದಾಗ ನನಗೆ ನೋಡಿದ ಹಾಗೆ, ಒಂದು ವೇಳೆ ಅವನಿಗೆ ದರ್ಶನ ಮಾಡಿದಾಗ ನನ್ನ ದರ್ಶನ ಮಾಡ್ದಂಗೆ. ಅವನ ದರ್ಶನ ಮಾಡಿದ್ರೆ ಮಾತ್ರ ಗೊತ್ತಲ್ಲೇ ಉಳಿತೀರಿ. ಆದರೆ ನನ್ನ ದರ್ಶನ ಮಾಡ್ಲಿಕ್ಕೆ ಬಂದಾಗ ನನ್ನ ಮುಖ ದರ್ಶನದಲ್ಲಿ ನೀವು ಸರ್ವನಾಶ ಆಗಿಬಿಟ್ಟೋಗ್ತೀರಿ. ಯಾಕಂದ್ರೆ ದಹಿಸುವಂಥ ಅಗ್ನಿ ಇದೆ. ನನ್ನ ದಯ ನಿನಗೆ ದೊರಕಿತ್ತು ಎಂಬುದಾಗಿ ನೀವು ತಿಳ್ಕೊಳ್ಬೇಕಾದರೆ ನನ್ನ ಸಹಾಯಕ ನಿನ್ನ ಬಳಿ ಕಳಿಸ್ತಾ ಇದ್ದೇನೆ. ಆತ ನನ್ನ ಸ್ವರೂಪನ, ಅವ ಸರ್ವೋತ್ತಮನ, ನಿನ್ನ ಬಳಿಗೆ ಅವ ಬರ್ತಾನ. ಆದರೆ ಅವನಿಗೂ ಸಹ ನೀನು ನೋಡೋಕೆ ಆಗೋದಿಲ್ಲ. ಯೆಹೋವನ ನಾಮದ ಮಹತ್ವಹನವ. ಹಾಲೆಲೂಯ. 19 ಅವನು ಯಾರು ಗೊತ್ತಾ, ನಿನ್ನೆದುರಾಗಿ ದಾಟಿ ಹೋಗುವಂತೆ ನಿನ್ನೆದುರಿಗೆ ಮುಂದೆ ಅವ ದಾಟಿ ಹೋಗ್ತಾನ. ಅವ ಯೆಹೋವನ ನಾಮದ ಮಹತ್ವಹನ. ಯೆಹೋವನ ನಾಮ ಮಹತ್ವಹನ, ಯೆಹೋವನ ನಾಮದ ಮಹತ್ವ, ಯೆಹೋವನ ಶಕ್ತಿ, ಯೆಹೋವನ ಮುಖದರ್ಶನ ಏನು ಗೊತ್ತಾ? ಯೆಹೋವನ ನಾಮ ಯೇಸು ನಾಮ, ಯೆಹೋವನ ನಾಮ ಯೇಸು ನಾಮ, ಯೇಸು ನಾಮ ಯೆಹೋವನ ನಾಮ. ಇವತ್ತು ದಿವಸ ಗೊತ್ತಿದ್ದು ಭಾಳ ಸರಿಗೆ ಅರ್ಥ ಮಾಡಿ. ಯೆಹೋವ ಬೇರೆ, ಯೇಸುನೇ ಬೇರೆ ಎಂಬುದಾಗಿ ಎಷ್ಟೋ ಜನ ತಿಳ್ಕೊಳ್ತಾರೆ. ಅಲ್ಲ, ತಂದೆ ಅಂತ ಪ್ರಾರ್ಥನೆ ಮಾಡ್ತಾಯಿದ್ದಾರೆ. ಇದೆಲ್ಲ ಈ ಲೋಕದಲ್ಲಿದ್ದಾಗ ಅಷ್ಟೇ ಮಾಡ್ತಾಯಿದ್ದಾನೆ. ಯಾಕೆ ಎಲ್ಲರಿಗೇನು ಗೊತ್ತಿದೆ, ಕಲಿಸ್ಕೊಡ್ಬೇಕಾಗಿದೆ, ಎಲ್ಲರಿಗೇನು ಗೊತ್ತ ದರ್ಶನ ಕೊಡಬೇಕಾಗಿದೆ, ದೇವ ಸ್ವರೂಪ ಎಲ್ಲರಿಗೂ ಕಾಣಿಸ್ಕೊಳ್ಬೇಕಾಗಿದೆ. ಅದಕ್ಕೋಸ್ಕರವಾಗಿ ಆತನ ಮಗನಾಗಿ ಲೋಕಕ್ಕೆ ಆತನು ಬಂದಿದ್ದಾನೆ. ಆದರೆ ನೀವು ದೇವರೇ ಬೇರೆ, ಆ ಮಗನೇ ಬೇರೆ ಎಂಬುದಾಗಿ ನೀವು ತಿಳ್ಕೊಳ್ತಾ ಇದ್ದೀರಲ್ಲ. ಆದರೆ ಹಾಗಲ್ಲ, ಅವ ದೇವ ಸ್ವರೂಪನ, ದೇವರ ನಾಮದ ಮಹತ್ವನ, ಯೆಹೋವ ನಾಮದ ಮಹತ್ವ. ಅವ ನಿನ್ನೆದುರಾಗಿ ಏನು ಗೊತ್ತ ಹೊರಟು ಹೋಗ್ತಾನ. ಯಾವನ ಮೇಲೆ ದಯೆ ಇಡುವೆನೋ ಅವನ ಮೇಲೆ ದಯೆ ಇಡುವೆನು, ಯಾರನ್ನು ಕರುಣಿಸುವೆ ಅವರನ್ನು ಕರುಣಿಸುವನು. ಆತ ಯಾರಿಗೆ ಕಾಣಿಸ್ಕೊತಾನ ಅವರಿಗೆ ಕಾಣಿಸ್ತಾನೆ, ಮತ್ತು ಬೇರೆ ಯಾರಿಗೆ ಕಾಣಿಸ್ತಾನೆ. ಆದರೆ ಆತನು ಅವನಿಗೆ, ನೀನು ನನ್ನ ಮುಖವನ್ನು ನೋಡುವುದಕ್ಕಾಗೋದಿಲ್ಲ, ನನ್ನ ಪ್ರಭಾವ, ನನ್ನ ನಾಮ ಮಹತ್ವದಲ್ಲಿ ಬರತಕ್ಕಂಥವರ ಮುಖವನ್ನು ಸಹ ನೀವು ನೋಡುವುದಕ್ಕೆ ಆಗೋದಿಲ್ಲ. ನೀನು ನನ್ನ ಮುಖವನ್ನು ನೋಡುವುದಕ್ಕಾಗದು. ಮನುಷ್ಯರಲ್ಲಿ ಯಾವನೂ ನನ್ನನ್ನು ನೋಡಿ ಜೀವಿಸಲಾರನು. ಮೋಶೆ, ಯಾರೂ ನನ್ನನ್ನು ನೋಡಿ ಜೀವಿಸಲಾರರು. ನೀನನ್ನು ನೋಡಬೇಕಂತೀಯಲ್ಲ ಅಪ್ಪ. ಯಾರು ನಂಗೆ ನೋಡಿದ್ರೆ ಗೊತ್ತಾ ಜೀವಿಸಲಾರರು, ಅವರು ಅಗ್ನಿ ದಹಿಸಿ ಹೋಗ್ತಾರೆ. ಆದರೆ ಗೊತ್ತಾ, ನನ್ನ ಮಗನಿಗೆ ಕಳಿಸ್ಕೊಡ್ತೇನೆ, ನನ್ನ ಸಹಾಯಕನಿಗೆ ಕಳಿಸ್ಕೊಡ್ತೇನೆ. ಅವ ನಿಮಗೆ ಮುಂದಾಗಿ ನಿಮಗೆ ನಡೆಸ್ಕೊಂಡು ಹೋಗ್ತಾರೆ. ಅವ ನಿಮಗೆ ಮುಂದೆ ದರ್ಶನ ಕೊಡ್ತಾನೆ. ಆದರೆ ನಿಮ್ಮ ಜೊತೆಯಲ್ಲಿ ಇವಾಗಲೂ ಸಹ ನನ್ನ ಪ್ರಭಾವ ನಿಮ್ಮ ಸಂಕಟ ಇರ್ತದೆ ಹೇಳ್ತಾನೆ. ನೀನು ನನ್ನ ಮುಖವನ್ನು ನೋಡೋದಕ್ಕಾಗದು, ಮನುಷ್ಯರಲ್ಲಿ ಯಾವನು ನನ್ನನ್ನು ನೋಡಿ ಜೀವಿಸಲಾರನೆಂದು ಹೇಳಿದನು. ಮತ್ತು ಯೆಹೋವನು ಅವನಿಗೆ, ಇಲ್ಲಿ ನೀ ಏನು ಗೊತ್ತಾ, ನನಗೆ ನೋಡಬೇಕಂತ ಇಷ್ಟಪಟ್ಟರೆ ನನ್ನ ಪ್ರಭಾವ, ನನ್ನ ಮುಖ, ನನ್ನ ಶ್ರೀ ಸ್ವರೂಪ ನೀನು ನೋಡಬೇಕು ಅಂತೇಳಿ ಇಷ್ಟಪಟ್ಟಿದೆ. ಆದರೆ ನನ್ನ ಮಹಿಮೆ ಯಾರು ಗೊತ್ತಾ, ಆತನಲ್ಲಿರ್ತದೆ. ಅವನಿಗೆ ನೀನು ನೋಡ್ಬೇಕಂತ ಇಷ್ಟಪಟ್ಟರೆ ನಾವು ಒಂದು ಕೆಲಸ ಮಾಡು, ನನ್ನ ಸಮೀಪದಲ್ಲಿ ನೋಡು. ಇಲ್ಲಿ ನನ್ನ ಸಮೀಪದಲ್ಲಿ ಒಂದು ಸ್ಥಳ ಅದ, ನನ್ನ ಬಲಗಡೆಯಲ್ಲಿ ಏನು ಗೊತ್ತಾ ಒಂದು ಸ್ಥಳ ಅದ. ಭಾಳ ಸರಿಯಾಗಿ ನೆನಪಿಟ್ಕೊಳ್ಬೇಕಾಗಿದೆ ಪ್ರಿಯರೇ. ದೇವರು ಹೇಳ್ತಾ ಇದ್ದಾನೆ, ಯೆಹೋವನು ಹೇಳ್ತಾ ಇದ್ದಾನೆ, ಮೋಶೆ ನನ್ನ ಪ್ರಭಾವ ನೋಡ್ಬೇಕಂದಿದೆಯಲ್ಲ, ನನ್ನ ಮಗನನ್ನು ನೋಡ್ಬೇಕಂದಿದೆಯಲ್ಲ, ನನ್ನ ಮಹಿಮೆಯನ್ನು ನೋಡಬೇಕಂತ ನೀನು ವಿಚಾರ ಪಡ್ತಾ ಇದೆಯಲ್ಲ, ನನ್ನ ಬಲಗಡೆಯಲ್ಲಿ ಒಂದು ಸ್ಥಳ ಇದೆ. ನನ್ನ ಬಲಗಡೆಯಲ್ಲಿ ಒಂದು ಸ್ಥಳವಿದೆ. ನೀನು ಆ ಬಂಡೆಯ ಮೇಲೆ ನಿಂತಿರಬೇಕು. ಹಾಲೆಲೂಯ. ನೀನು ನನ್ನ ಮಹಿಮೆ ನೋಡಬೇಕಾದ್ರೆ, ನನ್ನ ಮುಖ ಆದರೂ ನೋಡೋಕ್ಕಾಗೋದೇ ಇಲ್ಲ, ನನ್ನ ಮಗನ ಮುಖ ಸಹ ನಿನಗೆ ನೋಡೋಕ್ಕಾಗೋದೇ ಇಲ್ಲ. ಆದರೆ ಒಂದು ಕೆಲಸನೇ ಮಾಡಬೇಕು. ನನ್ನ ಬಳಿಯಲ್ಲಿ ಒಂದು ಸ್ಥಳ ಅದ, ಇದು ಆಶ್ರಯ ಅದ, ಇದು ನಿಮಗೆ ಆಶ್ರಯ ಅದ, ಇದು ನಿಮಗೆ ರಕ್ಷಿಸ್ತದೆ, ಇದು ನಿಮಗೆ ಕಾಪಾಡ್ತದೆ. ನಿಮಗೇನು ಗೊತ್ತಾ, ಬಿಸಿಲಿನ ಸಮಯದಲ್ಲಿ ಇದು ನಿಮಗೆ ನೆರಳು ಕೊಡ್ತದೆ, ಕಷ್ಟದ ಕಾಲದಲ್ಲಿ ನಿಮ್ಮ ಹತ್ತಿರದಲ್ಲಿರ್ತದೆ.
ಏನು ಗೊತ್ತಾ, ಇಲ್ಲಿ ಒಂದು ಕಲ್ಲು ಬಂಡಿ ಅದ, ನನ್ನ ಬಳಿಯಲ್ಲಿ ಒಂದು ಕಲ್ಲು ಬಂಡಿ ಅದ, ಆ ಬಂಡಿಯ ಮೇಲೆ ನೀನು ನಿಂತಿರಬೇಕು. ಅವಾಗೇನು ಗೊತ್ತಾ, ನಿನ್ನ ಮುಂದೆ ಆ ಪ್ರಭಾವ ದಾಟಿ ಹೋಗ್ತಾ ಇರ್ತದೆ. ಇಲ್ಲಿ ಕಲ್ಲಿದೆ, ನನ್ನ ಬಳಿಯಲ್ಲಿ ಗೊತ್ತಾ ಒಂದು ಕಲ್ಲಿನ ಬಂಡಿ ಇದೆ, ಇಲ್ಲಿ ಒಂದು ಸ್ಥಳವಿದೆ, ಈ ಬಂಡಿಯ ಮೇಲೆ ನೀನು ನಿಂತಿರಬೇಕು. ಈ ಬಂಡಿಯ ಮೇಲೆ ನೀನು ನಿಂತಿರಬೇಕು. ನಿನ್ನ ಮುಂದೆ ದಾಟಿ ಹೋಗ್ತಾ ಇದ್ದಾಗ ನನ್ನ ಪ್ರಭಾವ ನನ್ನ ಕೈಯಿಂದ ಏನು ಮಾಡ್ತೇನೆ ಗೊತ್ತಾ, ಈ ಬಂಡಿಯ ಸಂದಿನಲ್ಲಿ ನಿನ್ನನ್ನು ಸಿಕ್ಕಿಸಿ ಮುಂದೆ ದಾಟಿ ಹೋಗ್ತೀನಿ. ನಿನ್ನ ಮ್ಯಾಗ ನನ್ನ ಕೈ ಇಟ್ಟು ಮುಂದೆ ದಾಟಿ ಹೋಗ್ತೇನೆ, ಮುಂದೆ ಹೋಗ್ತೇನೆ. ನಾನು ಮುಂದೆ ಹೋಗುವಾಗ ಏನು ಗೊತ್ತಂತಂದ್ರೆ, ನನ್ನ ಹಿಂಭಾಗ ಮಾತ್ರ ನೀನು ನೋಡ್ತಿ, ಆದರೆ ನನ್ನ ಮುಖ ನೋಡೋಕ್ಕಾಗೋದೇ ಇಲ್ಲ. ಹಿಂಭಾಗ ಮಾತ್ರ ನೀವು ನೋಡ್ಬೋದು, ಆದರೆ ಮುಖ ನೋಡೋಕ್ಕಾಗಲ್ಲ. ಕರ್ತನಲ್ಲಿ ಪ್ರಿಯರೇ, ಆ ಕಲ್ಲು ಬಂಡೆ ಯಾರು? ಕ್ರಿಸ್ತನೇ. ಆತನ ಬಳಿಯಲ್ಲಿ ಒಂದು ಬಂಡೆ ಇದೆ, ಆ ಬಂಡೆಯ ಮೇಲೆ ನೀನು ನಿಂತಿರಬೇಕು. ಆದ್ರೆ ಅಲ್ಲಿಯೂ ಸಹ ಗೊತ್ತ ನಿನಗೆ ಕಾಣಿಸಲ್ಲ, ಮುಂದೆ ಹಾದು ಹೋಗ್ತದೆ ನನ್ನ ಪ್ರಭಾವ. ಈ ಬಂಡೆಯ ಮೇಲಿಂದ ನನ್ನ ಬೆಳಕು ಮುಂದೆ ಹರಿದು ಹೋಗ್ತದೆ. ಆವಾಗ ನನ್ನ ಪ್ರಭಾವ ಹೋಗ್ತಾ ಇದ್ದಾಗ ಬೆಟ್ಟ ಗುಡ್ಡಗಳು ಏನು ಗೊತ್ತಾ, ಭೂಕಂಪ ಆಗ್ಲಿಕ್ಕೆ ಶುರು ಆಗ್ತದೆ, ಬೆಟ್ಟ ಗುಡ್ಡಗಳು ಬೋರ್ಗಲ್ಲಿಕ್ಕೆ ಶುರು ಆಗ್ತವೆ, ಬಿರುಗಾಳಿ ಬೀಸಲಿಕ್ಕೆ ಶುರು ಆಗ್ತದೆ. ಅಲ್ಲಿ ಶಬ್ದ, ದೊಡ್ಡ ಶಬ್ದ ಇರ್ತದೆ. ಆಕಾಶ ಭೂಮಿ ಬಿರುದು ಅಂತ ದೊಡ್ಡ ಶಬ್ದ ಇರ್ತದೆ. ಆದ್ರೆ ಅಂಥ ಶಬ್ದ ಕೇಳ್ತೀಯ ಅಷ್ಟೇ, ಆದರೆ ಗೊತ್ತಾ ನಂಗೆ ನೋಡೋಕ್ಕಾಗಲ್ಲ. ಅಲ್ಲಿ ಬಲ ಶಕ್ತಿ ಏನದ ಅಂತ ನಾನು ನಿನಗೆ ತೋರಿಸ್ದೆ ಎಂಬುದಾಗಿ ತಂದೆಯಾದ ದೇವರು ಅವತ್ತೊಂದು ದಿವಸ ಗೊತ್ತಂದ್ರೆ ಮೋಶೆಗೆ ಹೇಳ್ತದೆ, ನನಗೆ ಗೊತ್ತಾ, ಇಲ್ಲಿ ನನ್ನ ಬಳಿಯಲ್ಲಿ ಒಂದು ಸ್ಥಳ ಇದೆ, ನೀ ಬಂಡೆಯ ಮೇಲೆ ನಿಂತಿರಬೇಕು. ನನ್ನ ಪ್ರಭಾವ ನಿನ್ನೆದುರಾಗಿ ದಾಟಿ ಹೋಗುವ ಕಾಲದಲ್ಲಿ ನಾನು ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಇರಿಸಿ ಏನು ಮಾಡ್ತೀನಿ, ನಿನ್ನ ಮುಂದೆ ದಾಟಿ ಹೋಗೋ ತನಕ ನಿನ್ನ ಮೇಲೆ ನನ್ನ ಕೈ ಮುಚ್ಚುವೆನು. ತರುವಾಯ ನಾನು ಕೈ ತೆಗೆದಾಗ ನೀನು ನನ್ನ ಹಿಂಭಾಗ ನೋಡುವೆಯೇ ಹೊರತು ನನ್ನ ಮುಖ ನಿನಗೆ ಕಾಣಿಸುವುದಿಲ್ಲ ಅಂತ. ನನ್ನ ಮುಖ ಅಂತ ನಿನಗೆ ನೋಡೋಕ್ಕಾಗೋದಿಲ್ಲ, ಆದರೆ ಈ ಬಂಡೆ ಮೇಲೆ ನಿಂತಿರಬೇಕು. ಈ ಬಂಡೆ ಮೇಲೆ ನಿಂತಿರೇನು ಕಾಣಿಸ್ತದೆ ಗೊತ್ತಂದ್ರೆ, ನನ್ನ ಪ್ರಭಾವ, ನನ್ನ ಶಕ್ತಿ ಏನು ಗೊತ್ತಾ, ನಿನ್ನ ಮುಂದೆ ಹೋಗ್ತಕ್ಕಂಥದ್ದು ನೋಡ್ತಿ. ನಿನ್ನ ಮೇಲಿಂದ ಹಾದು ಹೋಗ್ತಾ ಇರ್ತದೆ, ನಿನಗೆ ಯಾವ ಹಾನಿ ಆಗದ ಹಾಗೆ ಈ ಬಂಡೆಯ ಸಂದಿನಲ್ಲಿ ನಿನ್ನನ್ನು ಸಿಲುಕಿಸಿ ಮುಂದೆ ನಾನು ದಾಟಿ ಹೋಗುವಾಗ ಏನಾಗ್ತದೆ ಗೊತ್ತಾ, ನನ್ನ ಹಿಂಭಾಗ ನೋಡ್ತಿ. ಏನು ಗೊತ್ತಾ, ನಂದೇನು ಗೊತ್ತಾ, ಮುಖ ನೋಡೋಕ್ಕಾಗೋದಿಲ್ಲ. ತಂದೆಯಾದ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಕರ್ತನಲ್ಲಿ ಪ್ರಿಯರೇ, ಈ ಬಂಡೆಯ ಮೇಲೆ ನಿಂತಿದ್ದ ಮೋಶೆ, ಈ ಬಂಡೆಯ ಮೇಲೆ ನಿಂತಿದ್ದ ಆತನನ್ನು ನೋಡುವುದಕ್ಕೋಸ್ಕರವಾಗಿ, ಆತನ ಮಹಿಮೆಯನ್ನು ನೋಡೋದಕ್ಕೋಸ್ಕರವಾಗಿ, ಆತನ ಮಹಿಮೆಯನ್ನು ಕಾಣಬೇಕೆಂಬುದಾಗಿ ವಿಚಾರ ಮಾಡ್ತಿದ್ದ. ಆತನ ಹೆಸರು ಏನಿದೆ, ಆತನ ಪ್ರಭಾವ ಏನಿದೆ ಸ್ವಾಮಿ, ಆತನ ಹೆಸರು ತಿಳಿಸು, ನಾನು ನೋಡಬೇಕೆಂಬುದಾಗಿ ಹೇಳಿದ. ಅದಕ್ಕೋಸ್ಕರವಾಗಿ ಕರ್ತನಲ್ಲಿ ಪ್ರಿಯರ, ಆ ಪ್ರಭಾವ ಮುಂದೆ ಹಾದು ಹೋಗುವ ಏನಾಗ್ತದೆ ಗೊತ್ತಾ, ಮೊದಲನೇ ಅರಸು 19ನೇ ಸಂಧಿ 9ನೇ ವಚನದಲ್ಲಿ ಇಲ್ಲಿ ಬರೆಯಲ್ಪಟ್ಟಿದೆ. ದೇವರು ಪ್ರಭಾವ, ಆತನ ಶಕ್ತಿ ಏನದಂತಕ್ಕಂಥದ್ದು 19ನೇ ಅಧ್ಯಾಯ 9ನೇ ವಚನದಲ್ಲಿ ಬರೆಯಲ್ಪಟ್ಟಿದೆ. ಕರ್ತನಲ್ಲಿ ಪ್ರಿಯರೇ, 9ನೇ ವಚನ, ಆಗ ಅವನಿಗೆ ಯೆಹೋವನಿಂದ, ಏಲಿಯನೇ ನೀನು ಇಲ್ಲಿ ಏನು ಮಾಡುತ್ತೀ ಎಂಬ ವಾಣಿ ಕೇಳಿಸಿತು. ಅವನು ಅದಕ್ಕೆ, ಸೇನಾಧೀಶನಾದ ದೇವರೇ ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ತಿರುಗಿ ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ನೋಡು, ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂದು ವಾಣಿ ಆಯಿತು. ಯೆಹೋವನ ಅಲ್ಲಿ ಹಾದು ಹೋದನು. ಆತನು ಮುಂದೆ ಪರ್ವತಗಳು ಭೇದಿಸಿ ಬಂಡೆಗಳು ಪುಡಿ ಪುಡಿ ಮಾಡುವಷ್ಟು ದೊಡ್ಡ ಬಿರುಗಾಳಿ ಬೀಸಿತು. ಯೆಹೋವನ ಅದರಲ್ಲಿ ಇರಲಿಲ್ಲ. ತರುವಾಯ ಮಹಾಭೂಕಂಪ ಉಂಟಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲುಗಳುಂಟಾದವು, ಅದರಲ್ಲಿ ಯೆಹೋವನಿರಲಿಲ್ಲ. ಕಡೆಗೆ ಮಂದ ಮಾರುತ ಶಬ್ದ. ಅದನ್ನು ಕೇಳಿದೊಡನೆ ಏಲಿಯನು ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. ಏಲಿಯನೇ, ನೀನು ಇಲ್ಲಿ ಏನು ಮಾಡುತ್ತೀ ಎಂದು ವಾಣಿ ಕೇಳಿಸೋದಕ್ಕೆ ಅವನು, ಸೇನಾಧೀಶನಾದ ಯೆಹೋವನೇ, ಇಸ್ರಾಯೇಲಿನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೇನು, ಆದರೆ ಅವರು ನನ್ನ ಪ್ರಾಣ ತೆಗೆಯಬೇಕೆಂದು ಉತ್ತರ ಕೊಟ್ಟನು. ಯೆಹೋವನು, ನೀನು
ಬಂದ ದಾರಿಯಿಂದ ಹಿಂತಿರುಗಿ ದಮಸ್ಕ ಕಾರಣಕ್ಕೆ ನಾವು ನೋಡ್ತೀವಿ ಗೊತ್ತಾ. ಆ ಇಸಾಬೇಲಳ ಹೆದರಿಕೆಗೆ ಯಾರಿಗೆ ಗೊತ್ತಂತಾರೆ, ಏಲಿಯ ಅಹಾಬನ ಹೆಂಡತಿಯಾದ ಇಸಾಬೇಲಳು ಏನು ಗೊತ್ತಾ, ಇವನಿಗೆ ಕೊಲ್ಲುವುದಕ್ಕೋಸ್ಕರ ಹೊರಟಿದ್ರು. ಅಂಜಿ ಓಡಿ ಹೋಗ್ತಿದ್ದ. ದೇವರೇ ನಾ ಏನು ಮಾಡಲಿ, ಎಲ್ಲಿಗೆ ಹೋಗಲಿ ಆಗ ದೇವರು ಮಾತಾಡ್ತಿದ್ದಾನೆ. ಎಲ್ಲಿ ಹೋಗ್ತಾ ಇದ್ದೀಯಪ್ಪ, ಅವ್ರಿಗೆ ನಾನು ಅಂಜಿ ಹೋಗ್ತಾಯಿದ್ದಾನೆ ಸ್ವಾಮಿ ಅಂತ ಹೇಳ್ತಾನೆ. ಆಗ ದೇವರು ಹೇಳ್ತಾನೆ, ಈಗ ನೀನು ಹಿಂತಿರುಗು, ಈ ಬೆಟ್ಟದ ಮೇಲೆ ನಿಂತುಕೋ, ಈ ಬೆಟ್ಟದ ಮೇಲೆ ನಿಂದರು ನಾನು ನಿನಗೆ ದರ್ಶನ ಕೊಡುತ್ತೆ ಎಂಬುದಾಗಿ ಹೇಳಿದ. ಆ ಬೆಟ್ಟದ ಮೇಲೆ ಆತನು ನಿಂತಿದ್ದಾಗೇನು ಗೊತ್ತಂದ್ರೆ ದೊಡ್ಡ ವಾಣಿಯಾಯಿತು, ದೊಡ್ಡ ಗುಡುಗಿನಂಥ ಒಂದು ವಾಣಿ. ಆಗ ಆ ಏಲಿಯನ ಮುಂದಿದ್ದ ಆತನ ಪ್ರಭಾವ ಹಾದು ಹೋಯಿತು. ಆ ಹೋಗುವಾಗೇನು ಗೊತ್ತಾ, ಬೆಟ್ಟ ಗುಡ್ಡಗಳು ಏನು ಗೊತ್ತಾ ಪುಡಿ ಆದವು. ಅಲ್ಲಿ ಭಯಂಕರವಾದಂಥ ಭೂಕಂಪ ಉಂಟಾಯಿತು, ಬಿರುಗಾಳಿ ಉಂಟಾಯಿತು, ಸುಡಿಲು ಗುಡುಗು ಮಿಂಚುಗಳು ಉಂಟಾದವು. ಅಲ್ಲಿ ದೇವರು ಇರಲಿಲ್ಲ. ಆತನ ಪ್ರಭಾವ ಆ ಗುಡುಗು ಮಿಂಚು ಸಿಡಿಲುಗಳಲ್ಲಿ, ಆತನ ಪ್ರಭಾವ ಆ ಬೆಟ್ಟ ಬಂಡೆಗಳು ಒಡೆದು ಹೋಗುವಂಥ ಸಂದರ್ಭದಲ್ಲಿ, ಆತನ ಪ್ರಭಾವ ಏನು ಗೊತ್ತಾ, ಅವರ ಮುಂದೆ ಹಾದು ಹೋಗುವಂಥ ಸಂದರ್ಭದಲ್ಲಿ ದೇವರ ಶಕ್ತಿ, ಆ ಶ್ರೀ ಸ್ವರೂಪನ ಶಕ್ತಿಯನ್ನು ಅವತ್ತೊಂದು ದಿವಸ ಅವನು ನೋಡಿದ ಎಂಬುದಾಗಿ. ಇಲ್ಲಿ ಸಹ ಈ ಒಂದು ಗುಡುಗು ಮಿಂಚು ಸಿಡಿಲಿನ ಹಾಗೆಯೇ ಈ ಬಂಡೆಯ ಮೇಲೆ ಆತನು ನಿಂತಿರುವಾಗ, ಮೋಶೆ ನಿಂತಿರುವಾಗ, ಆ ಗುಡುಗು ಮಿಂಚು ಸಿಡಿಲಿನ ಹಾಗೆ ಭೂಕಂಪದೊಡನೆ ಬಿರುಗಾಳಿಯೊಡನೆ ಆತನು ಹಾದು ಹೋಗುವಂಥ ಸಂದರ್ಭದಲ್ಲಿ ದೊಡ್ಡೊಂದು ಶಬ್ದ ಅದ, ಮಂದಮಾರುತ ಶಬ್ದ. ಇಗೋ ಅರಣ್ಯದಲ್ಲಿ ಕೂಗುವವನ ಒಂದು ಶಬ್ದವದೇ, ಒಂದು ಶಬ್ದ ಅದ. ಅಲ್ಲಿ ದೇವರ ಶಕ್ತಿ ಅದ, ದೇವರ ಬಲ ಅದ. ಮೋಶೆ ಅವ ನಿನ್ನ ಮುಂದೆ ಬರ್ತಾನೆ, ನಿನಗೆ ಮುಂದೆ ಅವ ದರ್ಶನ ಕೊಡ್ತಾನೆ. ನಾವು ನೋಡ್ತೇವೆ ಗೊತ್ತಾ, 17ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ ಗೊತ್ತಾ, ಆ ಬೆಟ್ಟದ ಮೇಲೆ ಪೇತ್ರ, ಯಾಕೋಬ, ಯೋಹಾನ ಇವು ಮೂವರನ್ನು ಮಾತ್ರ ಕರೆದುಕೊಂಡು ಆ ಬೆಟ್ಟದ ಮೇಲೆ ಹೋಗಿ ಆತನು ಪ್ರಾರ್ಥನೆ ಮಾಡೋದಕ್ಕೆ ನಿಂತಾಗ ಸಮಯದಲ್ಲಿ ಏಲಿಯ ಮತ್ತು ಮೋಶೆ ಆವತ್ತಿನ ದಿವಸ ಈತನನ್ನು ನೋಡುವುದಕ್ಕೋಸ್ಕರವಾಗಿ ಬಂದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಲೆಲೂಯ. ಕರ್ತನಲ್ಲಿ ಪ್ರಿಯರೇ, ಆ ಪ್ರಭಾವ ಯಾರು? ದೇವ ಸ್ವರೂಪ ಯಾರು? ಮಹಿಮೆ ಅಂದರೆ ಏನು? ಆ ಮಹಿಮೆ ಯಾರು? ದೇವರ ಶಕ್ತಿ, ದೇವರು ಅಗ್ನಿ ಸ್ವರೂಪ. ಅಂಥ ದೇವ್ರ ಮುಖ ನೋಡೋಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಆದ್ರೆ ಒಂದು ವೇಳೆ ನೀವು ಯಾರಾದರೂ ನೋಡುವುದಾದ್ರೆ ದಾರಿಯಲ್ಲಿ ನಾಶ ಆಗ್ತೀರಿ ಅಂತ ತಿಳ್ಕೊಂಡು ದೇವರ ಲೋಕದ ಮೇಲೆ ಎಷ್ಟೋ ಪ್ರೀತಿ ಇಟ್ಟು ತನ್ನ ಒಬ್ಬನೇ ಮಗನಾದ ಯೇಸು ಕ್ರಿಸ್ತನನ್ನು ನರಮಾಂಸಧಾರಿಯಾಗಿ ಶರೀರದಲ್ಲಿ ಮಾನವ ಮನುಷ್ಯರಿಗೆ ದರ್ಶನ ಕೊಡೋದಕ್ಕೋಸ್ಕರವಾಗಿ, ದೇವರು ಯಾರೂ ನೋಡ್ಲಿಕ್ಕೆ ಸಾಧ್ಯ ಇಲ್ಲ, ದೇವರನ್ನು ಕಾಣುವುದಕ್ಕೋಸ್ಕರವಾಗಿ ಗೊತ್ತಂದ್ರೆ ಯಾರಿಗೆ ಕಳಿಸ್ಕೊಟ್ಟ ಗೊತ್ತಂದ್ರೆ ಯೇಸು ಕ್ರಿಸ್ತನನ್ನು ಆ ಕಲ್ಲು ಬಂಡೆ ಮೋಶೆ ಇದು ನಿನಗೆ ಗುರ್ತಾವ. ಮುಂದೆ ಆ ದರ್ಶನ, ಮುಂದೆ ಅವನು ಹಾದು ಹೋಗುತ್ತಾನೆ, ನಿನಗೆ ಈ ಬೆಟ್ಟದ ಮೇಲೆ ಈ ಬೆಟ್ಟದ ಮೇಲೆ ಗೊತ್ತಾ, ಏಲಿಯ ಮತ್ತು ಮೋಶೆ ಯೇಸುವನ್ನು ನೋಡಿದರು. ಯೇಸುವಿನ ಪ್ರಭಾವ, ಆತನ ಮುಖ ಬೆಳ್ಳಗೆ ಹೊಡಿಲಿಕ್ಕೆ ಶುರುವಾಯಿತು. ಶಿಷ್ಯರು ಬೋರ್ಲು ಬಿದ್ದರು. ಅವ್ರ ಮುಖ ನೋಡೋಕ್ಕಾಗೋದಿಲ್ಲ. ಅಂಥ ಭಯಂಕರವಾದ ಗುಡುಗು ಮಿಂಚು ಸಿಡಿಲು ಆವತ್ತಿನ ದಿವಸ ಬೆಟ್ಟದ ಮೇಲೆ ಮತ್ತು 17ನೇ ಅಧ್ಯಾಯದಲ್ಲಿ ಯೇಸುವನ್ನು ನೋಡೋದಕ್ಕೋಸ್ಕರವಾಗಿ, ಯೇಸುವನ್ನು ದರ್ಶನ ಮಾಡೋದಕ್ಕೋಸ್ಕರವಾಗಿ, ಆತನ ಪ್ರಭಾವವನ್ನು ನೋಡೋದಕ್ಕೋಸ್ಕರವಾಗಿ ಮತ್ತೊಂದು ಸಾರಿ ಯೇಸುವಿನ ದರ್ಶನಕ್ಕಾಗಿ ಏಲಿಯ ಆಮೇಲೆ ಗೊತ್ತಂದ್ರೆ ಮೋಶೆ ಬಂದರು ಎಂಬುದಾಗಿ ನಾವು ನೋಡ್ತೇವೆ. ಕರ್ತನಲ್ಲಿ ಪ್ರಿಯರೇ, ಯೇಸು ಯಾರು? ನನಗೆ ತೋರಿಸು ಸ್ವಾಮಿ. ಒಂದು ವೇಳೆ ಈ ಜನರನ್ನು ನಡೆಸ್ಕೊಂಡು ಹೋಗೋದಕ್ಕೋಸ್ಕರವಾಗಿ ನನಗೆ ಹೇಳ್ತಿದ್ದಿ ಸ್ವಾಮಿ, ಆ ಕಾನಾನ್ ದೇಶಕ್ಕೆ ತೊಗೊಂಡು ಹೋಗ್ತಿದ್ದಿ ಸ್ವಾಮಿ, ಯಾರನ್ನು ನನಗೆ ಕಳಿಸ್ಕೊಡ್ತೀವಿ ಸ್ವಾಮಿ, ಅವ್ರಿಗೆ ನನಗೆ ಕಳಿಸ್ಕೊಡು ಎಂಬುದಾಗಿ ಹೇಳ್ತಾ ಇದ್ದ. ಆ ಸಹಾಯಕನು ಅಂತೇಳಿ ಮೋಶೆ ಹೇಳ್ತಾರೆ, ಮೋಶೆ ನೀ ಅಂದಿದ್ದಕ್ಕೋಸ್ಕರವಾಗಿ ಈ ಕಾರ್ಯ ನಾನು ಮಾಡ್ತೇನೆ. ಈ ಕಾರ್ಯ 17ನೇ ವಚನ 33-17 ವಿಮೋಚನೆ. ಈ ಕಾರ್ಯ ನಾನು ನನ್ನ ಹೆಸರನ್ನು ಗೊತ್ತು ಮಾಡಿದ್ದರಿಂದ ನಿನಗೋಸ್ಕರ ಈ ಕಾರ್ಯವನ್ನು ಆ ಕಾರ್ಯ ಮಾಡಿದ. ಆ ಮಗನು ಭೂಮಿ ಮೇಲೆ ಬಂದ. ಮೋಶೆಯ ಧರ್ಮಶಾಸ್ತ್ರದಲ್ಲಿ ಹೇಳಿದ ಹಾಗೆ ಆತನು ಬಂದ ಎಂಬುದು. ಶಾಸ್ತ್ರದಲ್ಲಿ ಹೇಳಿದ ಹಾಗೆ ಆತನು ಬಂದ, ಇಸ್ರಾಯೇಲನ್ನು ನಡೆಸಿಕೊಂಡು ಹೋದ. ಗಲಿಲಾಯ ಸಮುದ್ರ ದಾಟಿಸಿದ, ಯೋರ್ದಾನ್ ಹೊಳೆ ದಾಟಿಸಿದ, ಕೆಂಪು ಸಮುದ್ರ ದಾಟಿಸಿದ, ಕಾನಾನ್ ದೇಶದಲ್ಲಿರ್ತಕ್ಕಂಥ 7 ಸಾಮ್ರಾಜ್ಯಗಳು ಧ್ವಂಸ ಮಾಡಿದ, ಯುದ್ಧ ಮಾಡಿದವರು ಯಾರು? ಯೇಸು. ಆತನ ಪ್ರಭಾವ ಅವ್ರ ಜೊತೆಯಲ್ಲೇ ಇತ್ತು. ಅಗ್ನಿ ಸ್ತಂಭ, ದೀಪ ಸ್ತಂಭವಾಗಿ ಅವ್ರ ಜೊತೆಯಲ್ಲೇ ಇತ್ತು ಎಂಬುದಾಗಿ ನೋಡ್ತೇವೆ.
ಮುಂದೆ ಮುಂದೆ ರಾತ್ರಿ ಟೈಮಲ್ಲಿ ಅಗ್ನಿ ಸ್ತಂಭವಾಗಿ ಉರಿತಾ ಇತ್ತು, ಮುಂದೆ ಮುಂದೆ ಹೋಗ್ತಾಯಿತ್ತು. ಆಮೇಲೆ ಗೊತ್ತಾ ಮಧ್ಯಾಹ್ನ ಸಮಯ ಮೋಡವಾಗಿ ಗೊತ್ತಾ ಇವರಿಗೆ ದಾರಿ ತೋರಿಸ್ತಾ ಇತ್ತು. ದಾರಿ ತೋರಿಸೋರು ಯಾರು? ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ, ನಾನೇ ಯಾರು? ಯೇಸು. ನನ್ನ ನಾಮ ಪ್ರಸಿದ್ಧಿಗೋಸ್ಕರವಾಗಿ ಕಳಿಸ್ಕೊಡ್ತೇನೆ. ಒಂದು ಸಾರಿ ಏನು ಗೊತ್ತಂದ್ರೆ ಫಿಲಿಪ ಅವರೆಲ್ಲ ಕೇಳ್ತಾರೆ, ಸ್ವಾಮಿ ನಿನ್ನ ತಂದೆಗೆ ನಂಗೆ ತೋರಿಸು, ಸಾಕು, ಅಷ್ಟೇ ಸಾಕು ನಮ್ಗೆ. ನೀವು ಹೋಯ್ತಾ ಅಂತ ಹೇಳತ್ತಿದ್ದೆ ಸ್ವಾಮಿ, ನೀ ಎಲ್ಲಿಗೆ ಹೋಗ್ತಿರ್ತೀಯ ನಮ್ಗೆ ತಿಳಿಯಲ್ದು, ಮಾರ್ಗ ಹೆಂಗೆ ತಿಳಿದದ್ದು ಸ್ವಾಮಿ, ನೀ ಎಲ್ಲಿಗೆ ಹೋಗ್ತೀಯ ನಮ್ಗೆ ಗೊತ್ತಿಲ್ಲ, ಅದಕ್ಕೆ ಸ್ವಾಮಿ ನಿನ್ನ ತಂದೆ ನನಗೆ ತೋರಿಸು. ಹೇಳ್ತಾನೆ ಸ್ವಾಮಿ, ಯೋಹಾನ ಬರೆದ ಸುವಾರ್ತೆ 14ನೇ ಅಧ್ಯಾಯ 5ನೇ ವಚನದಲ್ಲಿ ಬರ್ತಾನೆ, ಸ್ವಾಮಿ ನೀನು ಎಲ್ಲಿಗೆ ಹೋಗುತ್ತೀವೋ ನನಗೆ ತಿಳಿಯೋದು, ಮಾರ್ಗ ಹೇಗೆ ತಿಳಿದಿತ್ತು? ನಾನೇ ಮಾರ್ಗ ಹೇಗೆ ತಿಳಿದಿತ್ತು ಅಂತ ಕೇಳಿಯೋ ಸವನಿಗೆ, ನಾನೇ ಮಾರ್ಗ. ಅವತ್ತಿನ ಇಸ್ರಾಯೇಲರಿಗೆ ಮಾರ್ಗ, ಇವತ್ತು ದಿವಸ ಕ್ರೈಸ್ತರಿಗೆ ಮಾರ್ಗ. ನಾನೇ ಮಾರ್ಗ, ನಾನೇ ಸತ್ಯ, ನಾನೇ ಜೀವ. ಮತ್ತು ಫಿಲಿಪ್ ಕೇಳ್ತಾನೆ 8ನೇ ವಚನದಲ್ಲಿ, ಸ್ವಾಮಿ ನಿನ್ನ ತಂದೆಯನ್ನು ತೋರಿಸು, ನಮಗೆ ಅಷ್ಟೇ ಸಾಕು ಅಂದನು. ಯೇಸುವನಿಗೆ, ಫಿಲಿಪ್ಪನೇ, ನಾನು ಇಷ್ಟು ದಿವಸ ನಿಮ್ಮ ಸಂಗಡ ಇದ್ದರೂ ನೀನು ಇನ್ನೂ ನನ್ನನ್ನು ಅರಿತುಕೊಳ್ಳಲಿಲ್ಲವೇ? ನನ್ನನ್ನು ನೋಡಿದವನು ತಂದೆಯನ್ನು ನೋಡಿದ್ದಾನೆ, ನಮಗೆ ತಂದೆಯನ್ನು ತೋರಿಸು ಎಂದು ಹೇಳುವುದೇ ಹೇಗೆ? ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂದು ನೀನು ನಂಬುವುದಿಲ್ಲವೋ? ನಾನು ನಿಮಗೆ ಹೇಳುವ ಮಾತುಗಳು ನನ್ನಷ್ಟಕ್ಕೆ ನಾನೇ ಆಡುವುದಿಲ್ಲ, ತಂದೆಯು ನನ್ನಲ್ಲಿದ್ದುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸ್ತಾನೆ. ನಾನು ತಂದೆಯಲ್ಲಿದ್ದೇನೆ, ತಂದೆಯು ನನ್ನಲ್ಲಿದ್ದಾನೆ ಎಂಬುದು ನನ್ನ ಮಾತನ್ನು ನಂಬಿರಿ, ಇಲ್ಲದಿದ್ದರೆ ಆ ಕ್ರಿಯೆಗಳನ್ನು ನೋಡಿ ನಂಬಿರಿ. ತಂದೆಗೆ ತೋರಿಸು, ದೇವರಿಗೆ ಯಾರು ನೋಡೋಕ್ಕಾಗಲ್ಲ. ಅದಕ್ಕೆ ಯೇಸು ಕ್ರಿಸ್ತನಿಗೆ ನೋಡಿದ್ರೆ ದೇವರಿಗೆ ನೋಡ್ದಂಗೆ. ದೇವರು ಯೇಸು ಕ್ರಿಸ್ತ ದೇವರು ಯೇಸು. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿ ಇತ್ತು, ಆ ವಾಕ್ಯವೆಂಬವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಆತನಿಗೆ ಗೊತ್ತಾ ಇಡೀ ಸಮಸ್ತ ನಿರ್ಮಾಣಿಕನ ಇಡೀ ಜಗತ್ತುಂಟು ಮಾಡಿದ. ಆತನ ಹೆಸರಿನ ಗೊತ್ತು ಯೇಸು. ಮೋಶೆ ಆ ಸಹಾಯಕನನ್ನು ಕಳಿಸ್ಕೊಡ್ತೀನಿ ಅಂತ ಹೇಳಿದನಲ್ಲ, ಆ ಸಹಾಯಕನು ಯಾರು ಗೊತ್ತಾ? ಯೇಸು. ಇಗೋ ನಾನು ಹೋಗಿದ ಮೇಲೆ ನನ್ನ ಸಹಾಯ ಕಳಿಸ್ಕೊಡ್ತೀನಿ ಅಂತ ಅವತ್ತು ಮೋಶೆ ಹೇಳಿದ. ಆ ಸಹಾಯಕನು ಯಾರು? ಯೇಸು ಕ್ರಿಸ್ತನೇ. ನಮ್ಮ ಕರ್ತನೆ ಲೋಕಕ್ಕೆ ಬಂದಿದ ಮೇಲೆ ಮತ್ತು ತಿರುಗಿ ವಾಪಸ್ಸಾಗಿ ಲೋಕಕ್ಕೆ ಹೋಗುವಾಗ ಶಿಷ್ಯರಿಗೆ ಹೇಳ್ತಾನೆ, ನಾನು ಹೋಗಿದ ಮೇಲೆ ನನ್ನ ಆತ್ಮ ಕಳಿಸ್ಕೊಡ್ತೇನೆ, ನನ್ನ ಸಹಾಯಕನ ಕಳಿಸ್ಕೊಡ್ತೇನೆ. ಸತ್ಯದ ಆತ್ಮನವ ನಿಮ್ಮ ಸಂಗಡ ಇರ್ತಾನೆ, ನಿಮ್ಮ ಬಳಿಯಲ್ಲಿರ್ತಾನೆ. ಈ ಹೊತ್ತು ಸಹ ಆ ಆತ್ಮ ನಮ್ಮ ಬಳಿಯಲ್ಲಿ ಇದ್ದಾನೆ. ಇದೇನು ಗೊತ್ತಂತಂದ್ರೆ ಇಸ್ಲಾಂ ಧರ್ಮದಲ್ಲಿ ಏನು ಗೊತ್ತಾ, ಅವನು ನನ್ನಂಥ ಪ್ರವಾದಿಯನ್ನು ನೇಮಿಸ್ಕೊಡ್ತಾನೆ, ಮೋಶೆ ಅಂತ ಪ್ರವಾದಿಯನ್ನು ನೇಮಿಸ್ಕೊಡ್ತಾನಂತ ಬರೆದಿಂದದ. ಅವನೇ ಯಾರು ಗೊತ್ತಾ? ಮೊಹಮ್ಮದ್ ಪೈಗಂಬರ್ ಅಂತ ಅವ್ರು ಹೇಳ್ಕೊಡ್ತಾರೆ. ಅವ್ರಿಗೆ ಎಲ್ಲಿ ವಾಗ್ದಾನ ಇದೆ? ಮೋಶೆಗೆ ಯಾರಿಗೆ ಹೇಳತ್ತಾನೆ ದೇವರು? ನಾ ಕಳಿಸ್ಕೊಡ್ತೇನೆ. ಯಾರಿಗೆ ಕಳಿಸ್ಕೊಡ್ತೇನೆ? ನನ್ನ ಹೆಸರಿನ ಅವನಿಗೆ ಕಳಿಸ್ಕೊಡ್ತೇನೆ. ನನ್ನ ಹೆಸರನ್ನು ಯಾರು? ನಿನ್ನ ಜನರಲ್ಲಿ ನನ್ನ ಹೆಸರಿನ ಅವನಿಗೆ ಕಳಿಸ್ಕೊಡ್ತೇನೆ ಎಂಬುದಾಗಿ. ಆತನು ಯಾರು? ಆತನಿಗೆ ಈ ಕ್ರಿಯೆ ಮಾಡಿ ತೋರಿಸಿದ್ದಾನೆ. ಪ್ರವಾದಿಯ ಗ್ರಂಥದಲ್ಲಿ ಬರೆದ ಹಾಗೆ ಏನು ಗೊತ್ತಾನೆ? ಯೇಸು ಕ್ರಿಸ್ತನ ಬಗ್ಗೆ ಈತನೇ ಕೊನೆ ಏನು ಗೊತ್ತಾ? ನ್ಯಾಯ ತೀರ್ಪಿಗಾಗಿ ಬರ್ತಕ್ಕಂಥವನು ಈತನ ಹೊರತು ಮತ್ತೆ ಯಾವ ಪ್ರವಾದಿಗಳು ಬರೋದಿಲ್ಲ, ಯಾರೂ ಬಂದ ಸಾಧ್ಯ ಇಲ್ಲ. ಈತನೇ ರಕ್ಷಕನ. ದೇವರ ವಾಕ್ಯ ಭಾಗ ನಮ್ಮೆಲ್ಲರ ಆತ್ಮ ಧ್ಯಾನಕ್ಕೆ ಆಶೀರ್ವಾದ ಮಾಡಲಿ. ಆಮೇನ್. ಪ್ರೆಸ್ ದ ಲಾರ್ಡ್. ಹಲ್ಲೆಲೂಯಾ.